ನಮ್ಮ ಪವಿತ್ರಾತ್ಮರ ನಾಮದಲ್ಲಿ ಪ್ರಭುವೇ, ಪವಾಡ ಪುರುಷರಾದ ಸಂತ ಅಂತೋಣಿಯವರ ಈ ಸ್ವರೂಪವನ್ನು ಆಶೀರ್ವದಿಸಲಿ. ಮೆರವಣಿಗೆಯಲ್ಲಿ ಕೊಂಡೊಯ್ಯುವಂತಹ ಈ ಸ್ವರೂಪವನ್ನು ನೋಡುವಂಥವರೆಲ್ಲರೂ ಯೇಸುವಂತ ತಿರುಗುವಂತಾಗಲಿ. ಇವರ ಪ್ರಾರ್ಥನೆಯಿಂದ ನಮ್ಮ ಎಲ್ಲ ಕೋರಿಕೆಗಳು ಈಡೇರುವಂತಾಗಲಿ. ನಾವು ಈ ಬೇಡುವಂಥ ಈ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಾನವನ್ನು ಸೇರುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ಮತ್ತು ನಿಮ್ಮ ಉದರದ ಫಲವಾದ ಯೇಸು ಸಂತ ಮರಿಯಾದೆ ಮಾತೆ ಪಾಪಿಗಳಾಗಿ ನಮಗಾಗಿ ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗದೆ ಜನಾಂತರಕ್ಕೂ ಆಮಿ. ದೇಶವನ್ನು ಬೆಳಗಿಸಿದ ಸಂತ ಅಂತೋಣಿಯವರೇ, ಫ್ರಾನ್ಸ್ ದೇಶದಲ್ಲಿ ದೇಶಿತ ಕಾರ್ಯಗಳನ್ನು ಕೈಗೊಂಡ ಸಂತ ಅಂತೋಣಿಯವರೇ, ಪಾದವಾ ಪಟ್ಟಣದಲ್ಲಿ ಬಹುಕಾಲ ದುಡಿದ ಸಂತ ಅಂತೋಣಿಯವರೇ, ಅಹೋರಾತ್ರಿ ಜಪ ಧ್ಯಾನದಲ್ಲಿ ಮಗ್ನರಾಗಿದ್ದ ಸಂತ ಅಂತೋಣಿಯವರೇ, ಧರ್ಮ ವಿರೋಧಿಗಳಿಗೆ ಸಿಂಹದಂತಿದ್ದ ಸಂತ ಅಂತೋಣಿಯವರೇ, ಪಾಪಿಗಳನ್ನು ಭಿನ್ನಮತೀಯರನ್ನು ಸತ್ಯದ ಮಾರ್ಗಕ್ಕೆ ಪರಿವರ್ತಿಸಿದ ಸಂತ ಅಂತೋಣಿಯವರೇ, ಶಾರೀರಿಕ ಆಶಪಾಶಗಳನ್ನು ನಿಗ್ರಹಿಸಲು ಶಕ್ತಿಯನ್ನೀಯುವ ಸಂತ ಅಂತೋಣಿಯವರೇ, ಮೃಗಗಳ ಮುಖಾಂತರ ಪಾಪದ ಅಂಧಕಾರದ ಬಗ್ಗೆ ದುಷ್ಟರಿಗೆ ತಿಳಿಸಿದ ಸಂತ ಅಂತೋಣಿಯವರೇ, ಭಯ ಭೀತಿ ಇಲ್ಲದೆ ಅರಸರ ಸನ್ನಿಧಿಯಲ್ಲಿ ಧರ್ಮ ನೀತಿಯನ್ನು ಸಮರ್ಪಿಸಿದ ಸಂತ ಅಂತೋಣಿಯವರೇ, ನಿರಪರಾಧಿಗಳಿಗೆ ನ್ಯಾಯವನ್ನು ದೊರಕಿಸಿಕೊಟ್ಟ ಸಂತ ಅಂತೋಣಿಯವರೇ, ಸೆರೆಯಾಳುಗಳನ್ನು ಬಿಡುಗಡೆ ಮಾಡಿದ ಸಂತ ಅಂತೋಣಿಯವರೇ, ಅಪಹರಣ ಮಾಡಿದವರಿಗೆ ವಸ್ತುಗಳನ್ನು ಹಿಂತಿರುಗಿಸಲು ಒತ್ತಾಯಪಡಿಸಿದ ಸಂತ ಅಂತೋಣಿಯವರೇ, ಭಕ್ತಿಹೀನರಲ್ಲಿ ವಿಶ್ವಾಸವನ್ನು ಮೂಡಿಸಿದ ಸಂತ ಅಂತೋಣಿಯವರೇ, ಸೈತಾನನಿಗೆ ಭಯಂಕರರಾದ ಸಂತ ಅಂತೋಣಿಯವರೇ, ದೇಶ ಪಡುವವರಿಗೆ ಉಪಶಮನವಾದ ಸಂತ ಅಂತೋಣಿಯವರೇ, ಬಡವರಿಗೂ ಪರದೇಶಿಗಳು ಆಶ್ರಯವನ್ನೀಯುವ ಸಂತ ಅಂತೋಣಿಯವರೇ, ವ್ಯಾಧಿಷ್ಠರಿಗೆ ಉತ್ತಮ ವೈದ್ಯರಾದ ಸಂತ ಅಂತೋಣಿಯವರೇ, ಪವಾಡ ಪುರುಷರಾದ ಸಂತ ಅಂತೋಣಿಯವರೇ, ಅಂಧರಿಗೆ ದೃಷ್ಟಿಯನ್ನಿತ್ತ ಸಂತ ಅಂತೋಣಿಯವರೇ,
ಕಿವುಡಿಗರಿಗೆ ಶ್ರವಣವನ್ನಿತ್ತ ಸಂತ ಅಂತೋಣಿಯವರೇ, ನಿಮ್ಮ ಭಕ್ತರನ್ನು ಸಿಡಿಲು ಕಳ್ಮಳೆಗಳಿಂದ ಕಾಪಾಡಿದ ಸಂತ ಅಂತೋಣಿಯವರೇ, ಕಳೆದು ಹೋದ ವಸ್ತುಗಳನ್ನು ಪತ್ತೆಪಡಿಸುವ ಸಂತ ಅಂತೋಣಿಯವರೇ, ಮಾನವರ ಹೃದಯದ ಅಂತರಾಳವನ್ನು ತಿಳಿಯುವ ಸಂತ ಅಂತೋಣಿಯವರೇ, ದೇವದೂತರಿಗೆ ಸಮಾನರಾದ ಸಂತ ಅಂತೋಣಿಯವರೇ, ಪಿತಾಮಹರನ್ನು ಗೌರವಿಸಿದಂತ ಸಂತ ಅಂತೋಣಿಯವರೇ, ಪ್ರವಾದಿಯಾದ ಸಂತ ಅಂತೋಣಿಯವರೇ, ಧರ್ಮಪ್ರವರ್ತಕರಾದ ಸಂತ ಅಂತೋಣಿಯವರೇ, ಧರ್ಮಸಾಕ್ಷಿಯಾದ ಸಂತ ಅಂತೋಣಿಯವರೇ, ಧರ್ಮಪಂಡಿತರಾದ ಸಂತ ಅಂತೋಣಿಯವರೇ, ಕ್ರಿಶ್ಚಿಯಾನಿಸಂಗೆ ಅನೇಕ ಜನರನ್ನು ಒಳಪಡಿಸಿದ ಸಂತ ಅಂತೋಣಿಯವರೇ, ಮಹಿಮಾಭರಿತ ಸಂತ ಅಂತೋಣಿಯವರೇ, ನಿಮ್ಮ ಮಾನವಕ್ಕೆ ಎದುರಿಗೆ ಉಂಟಾಗಿ ನಿಮಗೆ ಅಗ್ರಾಹಿತರಾದ ಸಂತ ಅಂತೋಣಿಯವರೇ, ಸಪ್ತಪದ ಕೀರ್ತನೆಗಳನ್ನು ಬಿತ್ತಿ ದೇವವಾಣಿಯನ್ನು ಬೇಡಿಕೊಂಡು ಸುಂದರರಾದ ಸಂತ ಅಂತೋಣಿಯವರೇ, ನಮ್ಮ ಪವಾಡಪುರುಷರೆಂದು ಘೋಷಿಸಲಾದ ಸಂತ ಅಂತೋಣಿಯವರೇ, ಸಮಾಧಿಯಲ್ಲಿ ನ್ಯಾಯವನ್ನು ನಿರ್ಣಯವಾಗಿ ಕಾಣಿಸಿದ ಸಂತ ಅಂತೋಣಿಯವರೇ, ಹೆಸರಿಗೆ ಬಲ ಬೇಡಿರುವ ಸಂತ ಅಂತೋಣಿಯವರೇ, Nama
ತ್ರಯೇಕ ದೇವರಲ್ಲಿ ನಮಗಾಗಿ ಬೇಡಿರಿ. ಪರಿಶುದ್ಧ ಜೀವನದಿಂದ ಪ್ರಭು ಯೇಸುವನ್ನು ಮಹಿಮೆಪಡಿಸಿದ ನಿಮ್ಮ ಸುಕಾರ್ಯಗಳ ನಿಮಿತ್ತ ಸ್ವರ್ಗ ಸೇನಾಧೀಶ್ವರರಾದ ದೇವರು ನಮ್ಮ ಲೌಕಿಕ, ದೈಹಿಕ, ಆತ್ಮಿಕ, ಮಾನಸಿಕ ಅಗತ್ಯಗಳನ್ನು ದಯಪಾಲಿಸುವವರಾಗಲಿ. ನಿಮ್ಮ ಭಿನ್ನಗಳ ಮುರೈತ ಅನುಗ್ರಹಗಳನ್ನು ಪಡೆಯುವ ನಾವು ದೇವರಿಗೆ ಕೃತಜ್ಞತೆಯಾಗಿಯೂ ಮತ್ತು ನಿಮ್ಮ ಹಾಗೆಯೇ ಪರಿಶುದ್ಧ ಜೀವನದಿಂದ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿಯೂ ನಮ್ಮ ಇಹ ಬಾಳ್ವೆಯನ್ನು ಬಾಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಇಂದಿನ ಈ ಬಲಿಪೂಜೆಯನ್ನು ಮೃತ ಹೊಂದಿರುವಂತಹ ಪಿ ಜೋಸೆಫ್ ಮತ್ತು CS ಕರ್ಲೂನ್ ಅವರ ಆತ್ಮಶಾಂತಿಗಾಗಿ, ಶಾಂತಿ ಮತ್ತು ಕುಟುಂಬದವರ ಅರ್ಪಿಸುತ್ತಿದ್ದಾರೆ. ಇವರ ಅಭಿಪ್ರಾಯಗಳಿಗಾಗಿಯೂ ಮತ್ತು ನಮ್ಮೆಲ್ಲರ ಅಭಿಪ್ರಾಯಗಳಿಗಾಗಿಯೂ ಇಂದಿನ ಬಲಿಪೂಜೆಯಲ್ಲಿ ಪ್ರಾರ್ಥಿಸೋಣ. ಪೇತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಮತ್ತು ಸಂತ ಅಂತೋಣಿಯವರ ಭಕ್ತಾದಿಗಳೇ, ಸಂತ ಅಂತೋಣಿಯವರ ಈ ಮಹೋತ್ಸವವನ್ನು ನಾವು ಕೊಂಡಾಡುವಾಗ ಸಂತ ಅಂತೋಣಿಯವರ ಹೆಸರನ್ನು ಕೇಳಿದರೆ ನಮಗೇನೋ ಒಂದು ಉತ್ಸಾಹ. ಸಂತ ಅಂತೋಣಿಯವರು ಎಂದೊಡನೆ ನಮಗೆ ಒಂದು ರೀತಿಯಾದಂಥ ಆನಂದ. ನಮಗೆ ಸಂತ ಅಂತೋಣಿಯವರನ್ನು ಕೇಳಿದೊಡನೆ ನನ್ನ ಅಣ್ಣನೋ ತಮ್ಮನೋ ಅಥವಾ ಮನೆಯಲ್ಲಿರುವಂಥ ಒಬ್ಬ ಸದಸ್ಯನೋ ಎಂಬಂತೆ ನಾವು ಅವರಲ್ಲಿ ಬೇಡಿಕೊಳ್ಳುತ್ತೇವೆ. ಯಾವ ರೀತಿ ಮಕ್ಕಳು ತಾಯಿಯ ಬಳಿಯಲ್ಲಿ ಕೇಳುತ್ತಾರೋ, ಅಮ್ಮ ನನಗೆ ಇದು ಬೇಕಾಗಿದೆ, ಆ ರೀತಿಯಾಗಿ ನಾವು ಸಂತ ಅಂತೋಣಿಯವರಲ್ಲಿ ಬೇಡಿಕೊಳ್ಳುತ್ತೇವೆ. ಅದು ಸಹಜ. ಆದರೆ ಈ ಸಂತ ಅಂತೋಣಿಯವರ ಈ ಹೆಸರಿನಲ್ಲಿರುವಂಥ ಅಂತೋಣಿ ಎಂದರೆ ಏನು? ಇಷ್ಟು ವರ್ಷಗಳ ಕಾಲ ಕೇಳಿದ್ದೀರಿ, ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸರೇ. ಅಂತೋಣಿ ಎಂದರೆ ಏನು? ಬೆಲೆ ಕಟ್ಟಲಾಗದಂಥವರು ಅಥವಾ ಬೆಲೆ ಕಟ್ಟಲಾಗದಂಥದ್ದು ಎಂಬುದಾಗಿ ಪ್ರತಿಯೊಂದು ಹೆಸರಿಗೂ ತನ್ನದೇ ಆದಂಥ ಮಹತ್ವವನ್ನು ಪಡೆದಿರುವಂಥ ಈ ಸಂತ ಅಂತೋಣಿಯವರಿಗೆ ಆ ಹೆಸರನ್ನು ಪಡೆದುಕೊಳ್ಳುವಾಗ ಅವರಿಗೆ ತಿಳಿದಿರಲಿಲ್ಲ, ನಾನು ಬೆಲೆ ಕಟ್ಟಲಾಗದಂಥ ಸಂತನಾಗುತ್ತೇನೆ, ನಾನು ಬೆಲೆ ಕಟ್ಟಲಾಗದಂಥ ಈ ಕ್ರಿಸ್ತನ ವಾಕ್ಯಗಳನ್ನು ಎಲ್ಲರಿಗೂ ಬೋಧಿಸುತ್ತೇನೆ. ಅವರಿಗೆ ತಿಳಿದಿರಲಿಲ್ಲ, ನಾನು ಸಾತ್ವಿಕ ಜೀವನದಲ್ಲಿಯೇ ದೇವರಿಗೆ ನನ್ನನ್ನು ಮುಡುಪಾಗಿಟ್ಟುಕೊಳ್ಳುತ್ತೇನೆ ಎಂಬುದಾಗಿ. ಅವರ ಆಲೋಚನೆ ಇದ್ದದ್ದು ಒಂದೇ, ನಾನು ಶುಭ ಸಂದೇಶವನ್ನು ಸಾರಬೇಕು, ಶುಭ ಸಂದೇಶವನ್ನು ಸಾರುವಾಗ ನಾನು ರಕ್ತ ಸಾಕ್ಷಿಯಾಗಬೇಕು. ಆ ಒಂದು ಆಲೋಚನೆಯನ್ನು ಇಟ್ಟುಕೊಂಡಂಥ ಈ ಬೆಲೆ ಕಟ್ಟಲಾಗದಂಥ ಈ ಸಂತರನ್ನು ನಾವು ಧ್ಯಾನಿಸುವಾಗ, ಅವರಲ್ಲಿ ಬೇಡಿಕೊಳ್ಳುವಾಗ ನಾವು ಮಾಡಿರುವಂಥ ಈ ಪ್ರಾರ್ಥನೆಗಳು ಕ್ರಿಸ್ತನ ಬಳಿಗೆ ಸೇರಬೇಕಾದರೆ ನಮ್ಮ ಯಾವುದೇ ತಪ್ಪುಗಳಾಗಲಿ ಅಥವಾ ಯಾವುದೇ ಪಾಪಗಳಾಗಲಿ ನಮ್ಮನ್ನು ದೇವರಿಂದ ದೂರ ಮಾಡುತ್ತವೆ. ಹಾಗಾಗಿ ನಾವು ಮಾಡಿರುವಂಥ ಸಣ್ಣ ಪುಟ್ಟ ಅರಿತು ಮಾಡಿರುವಂಥ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸುತ್ತಾ ಈ ದಿವ್ಯ ಬಲಿ ಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದ್ದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಮನುಜರಿಗೆ ಪ್ರಭುವೇ ದಯೆ ತೋರಿ, ಪಾಪಿಗಳಿಗೂ
ಕ್ರಿಸ್ತರೇ ದಯೆ ತೋರಿ ಮಮತೆಯ ಮರೆತವರಿಗೆ ಕ್ರಿಸ್ತರೇ ದಯೆ ತೋರಿ ಪಾಪಿ ಮನುಜರಿಗೆ ಪ್ರಭುವೇ ದಯೆ ತೋರಿ ಪಾಪಿ ಮನುಜರಿಗೆ ಪ್ರಭುವೇ ದಯೆ ತೋರಿ ಮಹಿಮೆ 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 ಮೌನದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜಗೆ ಶಾಂತಿ ಮಹಿಮೆ 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 ಮೌನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜಗೆ ಶಾಂತಿ ದೇವನಿಗೆ ಪಿತ ದೇವರಿಗೆ ಕರ್ತನಿಗೆ ಸೃಷ್ಟಿಕರ್ತನಿಗೆ ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ ದೇವನಿಗೆ ಪಿತ ದೇವನಿಗೆ ಕರ್ತನಿಗೆ ಸೃಷ್ಟಿಕರ್ತನಿಗೆ ಒಡೆಯನಿಗೆ ಸ್ವರ್ಗದೊಡೆಯನಿಗೆ ಮಹಿಮೆಯು ಸಲ್ಲಲಿ ಮಹಿಮೆ 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 ಮೌನದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜಗೆ ಶಾಂತಿ ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ಕುವರನಿಗೆ ದೇವಕುವರನಿಗೆ ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ ಕ್ರಿಸ್ತನಿಗೆ ಯೇಸು ಕ್ರಿಸ್ತನಿಗೆ ಕುವರನಿಗೆ ದೇವಕುವರನಿಗೆ ರಕ್ಷಕಗೆ ಲೋಕ ರಕ್ಷಕಗೆ ಮಹಿಮೆಯು ಸಲ್ಲಲಿ ಮಹಿಮೆ 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 ಮೌನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜಗೆ ಶಾಂತಿ ಆತ್ಮನಿಗೆ ಪವಿತ್ರಾತ್ಮನಿಗೆ ದಾತನಿಗೆ ವರದಾತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ ಆತ್ಮನಿಗೆ ಪವಿತ್ರಾತ್ಮನಿಗೆ ದಾಸನಿಗೆ ವರದಾತನಿಗೆ ತೇಜನಿಗೆ ದಿವ್ಯ ತೇಜನಿಗೆ ಮಹಿಮೆಯು ಸಲ್ಲಲಿ ಮಹಿಮೆ 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 ಮೌನತದಲ್ಲಿ ಮಹಿಮೆ ಶಾಂತಿ 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 ಭುವನದಿ ಮನುಜಗೆ ಶಾಂತಿ ಪ್ರಾರ್ಥಿಸೋಣ. ದೇವರೇ, ನಿಮ್ಮ ಕೃಪಾವರದ ತತ್ವ ಸ್ವೀಕಾರದಿಂದ ನಮ್ಮನ್ನು ನಿಮ್ಮ ಬೆಳಕಿನ ಮಕ್ಕಳನ್ನಾಗಿ ಆರಿಸಿದ್ದೀರಿ.
ಅಬದ್ಧ ಬೋಧನೆಗಳ ಅಂಧಕಾರದಲ್ಲಿ ಆವೃತರಾಗದೆ ಸದಾ ಸತ್ಯದ ಉಜ್ವಲ ಬೆಳಕಿನಲ್ಲಿ ನಾವು ಸ್ಥಿರವಾಗಿ ನಿಲ್ಲುವಂತೆ ಕರುಣಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಇಲ್ಲ ಮಾನವನನ್ನು ಆತ ನೋಡಿ ದೇವರು ಉಂಟು ಮಾಡಲಿಲ್ಲ ಮರಣವನ್ನು, ಆತ ನೋಡಿ ಇಕ್ಕುವವನಲ್ಲ. ಅಸ್ತಿತ್ವದಂದೇ ದೇವರ ಸೃಷ್ಟಿಸಿದನು ಸಮಸ್ತವನ್ನು. ಸೃಷ್ಟಿಗಳಲ್ಲಿದೆ ಆರೋಗ್ಯ, ಅವುಗಳಲ್ಲಿ ಇಲ್ಲ ಮಾರಕ ವಿಷವು. ಅಧೋಲೋಕಕ್ಕೆ ಈ ಲೋಕದ ಮೇಲಿಲ್ಲ ಅಧಿಕಾರವು. ಅಂತ್ಯ ಎಂಬುವುದಿಲ್ಲ ನ್ಯಾಯ ನೀತಿಗೆ. ದೇವರು ಮಾನವನನ್ನು ಸೃಷ್ಟಿಸಿದ್ದು ಅಮರತ್ವಕ್ಕೆ, ಅವನನ್ನು ರಚಿಸಿದ್ದು ತನ್ನ ಸ್ವರೂಪಕ್ಕನುಗುಣವಾಗಿ. ಸೈತಾನನ ಮತ್ಸರದಿಂದಲೇ ಮರಣ ಪ್ರವೇಶಿಸಿತು ಲೋಕವನ್ನು. ಅವನ ಪಕ್ಷಕ್ಕೆ ಸೇರಿದವರೆಲ್ಲರೂ ಅನುಭವಿಸಿದರು ಅದನ್ನು. ಪ್ರಭುವಿನ ವಾಕ್ಯವಿದು. ಕೀರ್ತನೆ ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ನಿನಗೆನ್ನ ವಂದನೆ ಪ್ರಭು, ನನ್ನ ಉದ್ಧರಿಸಿದೆ. ನಿನಗೆಂದೇ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಶತ್ರುಗಳನ್ನು ಕುರಿತು ಇಕ್ಕದಂತೆ ಮಾಡಿದೆ. ಪಾತಾಳದಿಂದ ನನ್ನನ್ನು ಪ್ರಾಣವನ್ನು ಮೇಲೆತ್ತಿದೆ. ಎನ್ನ ಬದುಕಿಸಿದೆ ದೇವ, ಸಮಾಧಿ ಸೇರಗೊಡದೆ. ಶ್ಲೋಕ. ನಿನಗೆನ್ನ ವಂದನೆ ಪ್ರಭು, ನನ್ನನ್ನು ಉದ್ಧರಿಸಿದೆ. ಭಕ್ತರೇ ಸಂಕೀರ್ತಿಸಿರಿ ಪ್ರಭುವನ್ನು, ಮಾಡಿರಿ ಆತನ ನಾಮಸ್ಮರಣೆಯನ್ನು. ಆತನ ಕೋಪ ಕ್ಷಣ ಮಾತ್ರ, ಆತನ ಕೃಪೆ ಜೀವನ ಪರ್ಯಂತ. ಇರುಳು ಬರಲು ಇರುಳವು ಅಳಲು, ನಲಿವು ಉಳಿಯುವುದು ಹಗಲು ಅರಿಯನ್ನು. ಶ್ಲೋಕ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ವಿಶ್ವಾಸ, ವಾಕ್ಚಾತುರ್ಯ, ಜ್ಞಾನ, ಶ್ರದ್ಧೆ, ನಮ್ಮ ಬಗ್ಗೆ ನಿಮಗಿರುವ ಪ್ರೀತಿ, ಈ ಎಲ್ಲ ವಿಷಯಗಳಲ್ಲೂ ನೀವು ಸಮೃದ್ಧರಾಗಿರಿ. ಹಾಗೆಯೇ ಈ ಸೇವಾ ಕಾರ್ಯದಲ್ಲೂ ಸಮೃದ್ಧರಾಗಿರಿ. ಪ್ರಭು ಯೇಸು ಕ್ರಿಸ್ತರ ಕೃಪಾಶಕ್ತಿಯನ್ನು ನೀವು ಬಲ್ಲಿರಿ. ಅವರು ತಮ್ಮ ಬಡತನದಿಂದ ನಿಮ್ಮನ್ನು ಶ್ರೀಮಂತವಾಗಿಸಲೆಂದು ತಾವು ಶ್ರೀಮಂತರಾಗಿದ್ದರೂ ನಿಮಗೋಸ್ಕರ ಬಡವರಾದರು. ನಿಮ್ಮ ಕೊಡುಗೆಯಿಂದ ಇತರರ ಕಷ್ಟ ಪರಿಹಾರವಾಗಬೇಕು. ಆದ್ದರಿಂದ ನಿಮಗೆ ನಷ್ಟ ಉಂಟಾಗಬೇಕು ಎಂದು ನಾನು ಹೇಳುತ್ತಿಲ್ಲ. ಈ ವಿಷಯದಲ್ಲಿ ಒಂದು ಸಮಾನತೆ ಇರಬೇಕು. ಈ ಕಾಲದಲ್ಲಿ ನಿಮಗೆ ಸಮೃದ್ಧಿಯಾಗಿರುವುದರಿಂದ ಅವರ ಕೊರತೆಯನ್ನು ನೀವು ನೀಗಿಸಬೇಕು. ಮುಂದಕ್ಕೆ ಅವರು ಸಮೃದ್ಧಿಯಿಂದಿರುವಾಗ ನಿಮ್ಮ ಕೊರತೆಯನ್ನು ಅವರು ನೀಗಿಸುವರು. ಹೀಗೆ ನಿಮ್ಮಲ್ಲಿ ಸಮಾನತೆ ಉಂಟಾಗುವುದು. ಅತಿಯಾಗಿ ಶೇಖರಿಸಿದವನಿಗೆ ಅಧಿಕವಾಗಲಿಲ್ಲ, ಮಿತಿಯಾಗಿ ಶೇಖರಿಸಿದವನಿಗೆ ಕೊರತೆಯಾಗಲಿಲ್ಲ ಎಂದು ಪವಿತ್ರ ಗ್ರಂಥದಲ್ಲಿ ಬರೆದಿದೆ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆಯು ಸಲ್ಲಲಿ. Hallelujah, 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 hallelujah.
ಕೇಳಿಸಿಕೊಂಡದ್ದನ್ನೆಲ್ಲ ನಿಮಗೆ ತಿಳಿಸಿದ್ದೇನೆ. ಈ ಕಾರಣ ನಿಮ್ಮನ್ನು ಗೆಳೆಯರೆಂದು ಕರೆದಿದ್ದೇನೆ. ಹಲ್ಲೆಲೂಯಾ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಸಂತ ಮಾರ್ಕರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಯೇಸು ಸ್ವಾಮಿ ದೋಣಿಯನ್ನೇರಿ ಸರೋವರದ ಈಚೆ ದಡಕ್ಕೆ ಮರಳಿದರು. ತೀರವನ್ನು ಸೇರಿದೊಡನೆ ಜನರು ದೊಡ್ಡ ಗುಂಪಾಗಿ ಅವರ ಸುತ್ತಲೂ ನೆರೆದರು. ಪ್ರಾರ್ಥನಾ ಮಂದಿರದ ಅಧಿಕಾರಿಯೊಬ್ಬನು ಅಲ್ಲಿಗೆ ಬಂದನು. ಅವನ ಹೆಸರು ಯಾಯಿರ. ಅವನು ಯೇಸುವನ್ನು ನೋಡಿದೊಡನೆ ಅವನ ಪಾದಕ್ಕೆರಗಿ, ನನ್ನ ಪುಟ್ಟ ಮಗಳು ಮರಣಾವಸ್ಥೆಯಲ್ಲಿದ್ದಾಳೆ, ತಾವು ಬಂದು ತಮ್ಮ ಹಸ್ತವನ್ನು ಅವಳ ಮೇಲಿಟ್ಟು ಅವಳು ಗುಣ ಹೊಂದಿ ಬದುಕುವಂತೆ ಅನುಗ್ರಹಿಸಬೇಕು ಎಂದು ಬಹಳವಾಗಿ ವಿನಂತಿಸಿದನು. ಯೇಸು ಅವನ ಜೊತೆಯಲ್ಲಿ ಹೊರಟರು. ದೊಡ್ಡ ಜನಸ್ತೋಮವು ಯೇಸುವನ್ನು ಮುತ್ತುಕೊಂಡು ಅವರ ಜೊತೆಯಲ್ಲಿಯೇ ಹೊರಟಿತು. 12 ವರ್ಷಗಳಿಂದಲೂ ರಕ್ತಸ್ರಾವ ರೋಗದಿಂದ ಬರಳುತ್ತಿದ್ದ ಮಹಿಳೆಯೊಬ್ಬಳು ಆ ಗುಂಪಿನಲ್ಲಿದ್ದಳು. ಅನೇಕ ವೈದ್ಯರಿಂದ ಚಿಕಿತ್ಸೆ ಪಡೆದಿದ್ದರೂ ಕೈಯಲ್ಲಿದ್ದ ಹಣವೆಲ್ಲ ವ್ಯಯ ಮಾಡಿದರೂ ಅವಳ ರೋಗ ಮಾತ್ರ ಉಲ್ಬಣವಾಗುತ್ತಿತ್ತೇ ಹೊರತು ಸ್ವಲ್ಪವೂ ಗುಣಮುಖ ಆಗುತ್ತಿರಲಿಲ್ಲ. ಯೇಸುವಿನ ವಿಷಯವಾಗಿ ಜನರು ಹೇಳುತ್ತಿದ್ದನ್ನು ಆಕೆ ಕೇಳಿ ಜನರ ಗುಂಪಿನಲ್ಲಿ ಸೇರಿ ಯೇಸುವನ್ನು ಹಿಂಬಾಲಿಸಿದಳು. ನಾನು ಅವರ ಉಡುಪನ್ನು ಮುಟ್ಟಿದರೂ ಸಾಕು, ಗುಣ ಹೊಂದುವೆನು ಎಂದುಕೊಂಡು ಯೇಸುವಿನ ಉಡುಪನ್ನು ಮುಟ್ಟಿದಳು. ಅದನ್ನು ಮುಟ್ಟಿದ ಕ್ಷಣ ಅವಳ ರಕ್ತಸ್ರಾವ ನಿಂತು ಹೋಯಿತು. ಕಾಡುತ್ತಿದ್ದ ವ್ಯಾಧಿಯಿಂದ ತಾನು ಗುಣ ಹೊಂದಿದ್ದೇನೆಂದು ಆಕೆಗೆ ಅರಿವಾಯಿತು. ಇತ್ತ ಯೇಸು ರೋಗವನ್ನು ಗುಣಪಡಿಸುವ ಶಕ್ತಿ ತಮ್ಮಿಂದ ಹೊರಹೊಮ್ಮಿದ್ದನ್ನು ತಕ್ಷಣ ತಿಳಿದು ಸುತ್ತಲಿದ್ದ ಜನರತ್ತ ತಮ್ಮ ದೃಷ್ಟಿಯನ್ನು ಹರಿಸಿ, ನನ್ನ ಉಡುಪನ್ನು ಮುಟ್ಟಿದವರು ಯಾರು ಎಂದು ಪ್ರಶ್ನಿಸಿದರು. ಅದಕ್ಕೆ ಶಿಷ್ಯರು, ತಮ್ಮ ಸುತ್ತಲೂ ಜನರು ಮುತ್ತಿಕೊಂಡಿರುವುದು ತಮಗೆ ತಿಳಿದೇ ಇದೆ, ಆದರೂ ನನ್ನನ್ನು ಮುಟ್ಟಿದವರು ಯಾರು ಎಂದು ಕೇಳುತ್ತಿದ್ದೀರಲ್ಲ ಎಂದರು. ಆದರೆ ಯೇಸು ತಮ್ಮನ್ನು ಮುಟ್ಟಿದವರು ಯಾರೆಂದು ಗುರುತಿಸಲು ಸುತ್ತಲೂ ನೋಡುತ್ತಿದ್ದರು. ತನ್ನಲ್ಲಿ ಸಂಭವಿಸಿದ್ದನ್ನು ಅರಿತಿದ್ದ ಆ ಮಹಿಳೆ ಭಯದಿಂದ ನಡುಗುತ್ತಾ ಮುಂದೆ ಬಂದು ಯೇಸುವಿನ ಪಾದಕ್ಕೆ ಎರಗಿ ಅವರಿಗೆ ನಡೆದ ಸಂಗತಿಯನ್ನು ತಿಳಿಸಿದಳು. ಯೇಸು ಆಕೆಗೆ, ಮಗಳೇ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ, ಸಮಾಧಾನದಿಂದ ಹೋಗು, ವ್ಯಾಧಮುಕ್ತಳಾಗಿ ಆರೋಗ್ಯದಿಂದಿರು ಎಂದು ಅನುಗ್ರಹಿಸಿದರು. ಯೇಸು ಸ್ವಾಮಿ ಇನ್ನು ಮಾತನಾಡುತ್ತಾ ಇರುವಾಗಲೇ ಯಾಯಿರನ ಮನೆಯಿಂದ ಕೆಲವರು ಬಂದು ಅವನಿಗೆ, ನಿನ್ನ ಮಗಳು ತೀರಿ ಹೋದಳು, ಇನ್ನೇಕೆ ಗುರುವಿಗೆ ತೊಂದರೆ ಕೊಡುತ್ತೀರಿ ಎಂದರು. ಅವರು ಹೇಳಿದ ಮಾತುಗಳನ್ನು ಯೇಸು ಕೇಳಿಯೂ ಅದನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳದೆ ಯಾಯಿರನಿಗೆ, ಭಯಪಡಬೇಡ, ನಿನ್ನಲ್ಲಿ ವಿಶ್ವಾಸ ಹೊಂದಿದ್ದರೆ ಸಾಕು ಎಂದರು. ಅನಂತರ ಪೇತ್ರ, ಯಾಕೋಬ ಹಾಗೂ ಅವನ ಸಹೋದರ ಯೌವನ ಇವರನ್ನು ಮಾತ್ರ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಯಾಯಿರನ ಮನೆಯನ್ನು ತಲುಪಿದರು. ಅಲ್ಲಿ ಜನರ ಗೋಳಾಟ, ಗೊಂದಲ ದೃಶ್ಯ ಅವರಿಗೆ ಕಣ್ಣಿಗೆ ಬಿತ್ತು. ಯೇಸು ಮನೆಯೊಳಕ್ಕೆ ಹೋಗಿ, ಏತಕ್ಕೆ ಇಷ್ಟೆಲ್ಲ ಗಲಾಟೆ ಗೋಳಾಟ, ಬಾಲಕಿ ಸತ್ತಿಲ್ಲ, ನಿದ್ರಿಸುತ್ತಿದ್ದಾಳೆ ಎಂದರು. ಇದನ್ನು ಕೇಳಿದ ಜನರು ಯೇಸುವನ್ನು ಪರಿಹಾಸ್ಯ ಮಾಡಿದರು. ಆದರೆ ಯೇಸು ಎಲ್ಲರನ್ನೂ ಹೊರಕ್ಕೆ ಕಳುಹಿಸಿ ಬಾಲಕಿಯ ತಂದೆ ತಾಯಿಯನ್ನು ಮತ್ತು ತಮ್ಮನಿಗಿದ್ದ 3 ಶಿಷ್ಯರನ್ನು ಮಾತ್ರ ಕರೆದುಕೊಂಡು ಆ ಬಾಲಕಿಯನ್ನು ಮಲಗಿಸಿದ ಕೊಠಡಿಯನ್ನು ಪ್ರವೇಶಿಸಿದರು. ಆಕೆಯ ಕೈಯನ್ನು ಹಿಡಿದು ತಲಿತಾ ಕುಂ ಎಂದರು. ಮಗಳೇ, ನಿನಗೆ ಹೇಳುತ್ತಿದ್ದೇನೆ, ಎದ್ದೇಳು ಎಂಬುದು ಆ ಮಾತಿನ ಅರ್ಥ. ಅವಳು ತಟ್ಟನೆ ಎದ್ದು ನಡೆದಾಡತೊಡಗಿದಳು. ಅಲ್ಲಿದ್ದವರೆಲ್ಲರೂ ಆಶ್ಚರ್ಯಭರಿತರಾದರು. ಅವಳಿಗೆ 12 ವರ್ಷ ವಯಸ್ಸಾಗಿತ್ತು. ಈ ವಿಷಯವನ್ನು ಬೇರೆ ಯಾರಿಗೂ ತಿಳಿಸಬಾರದೆಂದು ಯೇಸು ಅವರಿಗೆ ಕಟ್ಟಪ್ಪಣೆ ಮಾಡಿದರು. ಬಾಲಕಿಗೆ ತಿನ್ನಲು ಏನಾದರೂ ಕೊಡುವಂತೆ ತಿಳಿಸಿದರು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಇಂದು ನಾವು 3 ವಾಚನಗಳನ್ನು ಆಲಿಸಿದ್ದೇವೆ, ಹೌದಲ್ಲ? ನಾವು ಕೇಳಿಸ್ಕೊಂಡಿದ್ದೇನೋ, ಯಾರೋ ಓದೋದ್ರು ಸ್ವಾಮಿ, ನಮಗೇನು ಗೊತ್ತು, ನಾವು ದೇವಾಲಯದಲ್ಲಿದ್ದೇವೆ ಅಷ್ಟೇ, ಯಾರು ಏನನ್ನು ಓದಿದ್ರು ನನಗೆ ಗೊತ್ತಿಲ್ಲ. ಏಕೆಂದರೆ ನಾವು ಯಾರಾದರೂ ವಾಚನಗಳನ್ನು ಓದುವಾಗ ನಮ್ಮ ಜ್ಞಾನ ಅಲ್ಲಿರುವುದಿಲ್ಲ. ಹಾಗಾಗಿ ಸುಜ್ಞಾನ ಗ್ರಂಥ ಮೊದಲನೇ ಗ್ರಂಥದಲ್ಲಿ ಹೇಳುವಂಥದ್ದು, ದೇವರು ಸೃಷ್ಟಿ ಮಾಡಿದಾಗ ಅಲ್ಲಿ ಯಾವುದೇ ಪಾಪವಿರಲಿಲ್ಲ,
ಮರಣವಿರಲಿಲ್ಲ, ಯಾವುದೇ ರೋಗ ರುಜಿನಗಳೂ ಇರಲಿಲ್ಲ. ಹಾಗಾದರೆ ಬಂದಿದ್ದಾದರೂ ಎಲ್ಲಿಂದ? ನಾವಿಲ್ಲೇನಾದರೂ ಕೇಳಿದ್ದೆ ಆದಲ್ಲಿ ಎಲ್ಲರಿಗೂ ಒಂದಲ್ಲ ಒಂದು ರೋಗ ಇದೆ. ಯಾರು ಹೇಳಲಿಕ್ಕಾಗೋದಿಲ್ಲ ನನಗೆ ರೋಗವೇ ಇಲ್ಲ, ನನಗೆ ಯಾವುದು ಕಷ್ಟಗಳಿಲ್ಲ, ನಾನು ಯಾವುದೇ ನೋವಿನಲ್ಲಿಲ್ಲ. ಯಾರಾದರೂ ಹೇಳ್ತೀರಾ? ಯಾರು ಹೇಳಲಿಕ್ಕಾಗೋದಿಲ್ಲ. ದೇವರು ಹೇಳುವಂಥದ್ದು ನಮ್ಮಂತೆಯೇ ಇರುವಂಥ ಮನುಷ್ಯನನ್ನು ಸೃಷ್ಟಿಸೋಣ. ಆದಿಕಾಂಡದಲ್ಲಿ ಕೇಳಿಸಿಕೊಳ್ಳುತ್ತೇವೆ, ಬನ್ನಿ ನಮ್ಮಂತೆಯೇ ಇರುವಂಥ ಮನುಷ್ಯರನ್ನು ಸೃಷ್ಟಿಸೋಣ. ನಾವೆಲ್ಲರೂ ದೇವರ ಸ್ವರೂಪಗಳು. ಇಂದು ನಾವು ಸಂತ ಅಂತೋಣಿಯವರ ಸ್ವರೂಪವನ್ನು ಹೊತ್ತು ಮೆರವಣಿಗೆಯನ್ನು ಮಾಡಿದ್ದೇವೆ, ಪ್ರಾರ್ಥಿಸಿದ್ದೇವೆ. ಸಂತ ಅಂತೋಣಿಯವರು ಈ ರೀತಿ ಇದ್ದರೇನೋ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ದೇವರ ಸ್ವರೂಪಗಳಾಗಿರುವಂಥ ನಾವು ರೋಗ ರುಜಿನದಲ್ಲಿ ನರಳುತ್ತಾ ಇದ್ದೇವೆ. ಹಾಗಾದರೆ ಕಾರಣವೇನು? ತಿಳಿದಿಲ್ಲ. ಏಕೆಂದರೆ ನಾವು ಕ್ರೈಸ್ತರಾಗಿದ್ದೇವೆ, ಕ್ರೈಸ್ತಿಯ ಜೀವನವನ್ನು ನಡೆಸುತ್ತಾ ಇದ್ದೇವೆ. ಆದರೂ ಸಹ ನಮಗೆ ತಿಳಿದಿಲ್ಲ ನಾವು ಕ್ರಿಸ್ತನ ಸ್ವರೂಪಗಳು. ಹಾಗಾಗಿ ಹೇಳುವಂಥದ್ದು, ನೀವೆಲ್ಲರೂ ಮತ್ತೊಬ್ಬ ಕ್ರಿಸ್ತ, ಆಲ್ತುಸ್ ಕ್ರಿಸ್ತಿ ಎಂಬುದಾಗಿ. ನಾವೆಲ್ಲರೂ ಮತ್ತೊಬ್ಬ ಕ್ರಿಸ್ತನ ಸ್ವರೂಪಗಳು. ಏಕೆಂದರೆ ಜ್ಞಾನಸ್ಥಾನವನ್ನು ಪಡೆದಿದ್ದೇವೆ. ಜ್ಞಾನಸ್ಥಾನವನ್ನು ಪಡಬೇಕಾದ್ರೆ ನಿಮಗೆ ಕೇಳಿಸಿಕೊಂಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ಏಕೆಂದರೆ ಚಿಕ್ಕ ವಯಸ್ಸಿನಲ್ಲಿ ನಾವು ಜ್ಞಾನಸ್ಥಾನವನ್ನು ಪಡೆದುಕೊಂಡಿದ್ದೇವೆ. ಮಕ್ಕಳಿಗೆ ಜ್ಞಾನಸ್ಥಾನವನ್ನು ನಿಮ್ಮ ಮಕ್ಕಳಿಗೆ ಕೊಡಿಸುವಾಗ ನೀವು ಕೇಳಿಸಿಕೊಂಡಿದ್ದೀರೋ ಇಲ್ಲವೋ ಗೊತ್ತಿಲ್ಲ. ಅಭಿಷೇಕವನ್ನು ಮಾಡುವಾಗ ಗುರುಗಳು ಹೇಳುವಂಥ 3 ವಾಕ್ಯಗಳನ್ನು ನೀವು ಕೇಳಿಸ್ಕೊಂಡಿದ್ದೀರೋ ಇಲ್ಲೋ ಗೊತ್ತಿಲ್ಲ. ಕೇಳಿಸ್ಕೊಂಡಿದ್ದೀರಾ? ಇಲ್ಲ. ಮಕ್ಕಳಿಗೆ ಜ್ಞಾನಸ್ಥಾನ ಸಿಕ್ಕಿದ್ರೆ ಸಾಕು. ಮನೆಯಲ್ಲಿ ಫಂಕ್ಷನ್ ಇಟ್ಕೊಂಡಿದ್ದೇವೆ, ಊಟಕ್ಕೆ 1000 ಮಂದಿ ಕಾಯ್ತಾ ಇದ್ದಾರೆ. ಗುರುಗಳು ಹೇಳೋದು ನಮಗೇನು ಬೇಕಾಗಿದೆ? ಅದಕ್ಕೆ ನಾನು ಹೇಳಿದ್ದು, ಇಂದು 3 ವಾಚನಗಳನ್ನು ನಾವು ಆಲಿಸಿದ್ದೇವೆ, ಆದರೆ ನಾವು ಅರ್ಥ ಮಾಡಿಕೊಂಡಿಲ್ಲ. ಓದಿದ್ದೇವೆ, ಆದರೆ ನಾವು ತಿಳಿದುಕೊಂಡಿಲ್ಲ. ಗುರುಗಳು ಹೇಳುತ್ತಾರೆ, ಆಗ ತಮ್ಮ ಕ್ರಿಸಮ್ ತೈಲವನ್ನು ಬೆರಳಿನಲ್ಲಿ ಇಟ್ಟುಕೊಂಡು ಹಣೆಯ ಮೇಲೆ ಅಭಿಷೇಕದ ಆ ತೈಲವನ್ನು ಅಭ್ಯಂಗಿಸುವಾಗ ಹೇಳುತ್ತಾರೆ, ಇಂದಿನಿಂದ ನೀನು ನಮ್ಮ ಗುರುವು ರಾಜವೂ ಆದ ಯೇಸು ಕ್ರಿಸ್ತರ ಅಭಿಷೇಕದಲ್ಲಿ ಭಾಗಿಯಾಗು, ಅವರ ಪ್ರವಾದಿಯ ಆ ಅಂಶದಲ್ಲಿ ನೀನು ಭಾಗಿಯಾಗು. ನಾವು ಗುರುವಾಗಿದ್ದೇವೆ ಅಥವಾ ಯಾಜಕರಾಗಿದ್ದೇವೆ, ನಾವು ಪ್ರವಾದಿಗಳಾಗಿದ್ದೇವೆ, ಅಂದರೆ ಶುಭ ಸಂದೇಶವನ್ನು ಸಾರುವಂಥ ವ್ಯಕ್ತಿಗಳಾಗಿದ್ದೇವೆ. ಇನ್ನು 3ನೇದಾಗಿ ಕ್ರಿಸ್ತನಂತೆ ನಾವು ರಾಜರುಗಳಾಗಿದ್ದೇವೆ. ನಾವು ಅಭಿಷೇಕವನ್ನು ಪಡೆದಿದ್ದೇವೆ. ಯಾರು ಹೇಳಲಿಕ್ಕಾಗೋದಿಲ್ಲ ನನಗೆ ಅಭಿಷೇಕ ಸಿಕ್ಕಿಲ್ಲ, ನಾನು ಸಾಮಾನ್ಯ ಪ್ರಜೆ. ಕೇವಲ ಈ ಅಭಿಷೇಕ ಗುರುಗಳಿಗೆ ಮಾತ್ರ ಕೊಟ್ಟಿರುವಂಥದ್ದು. ಹಾಗಾಗಿ ಅವರು ಶುಭ ಸಂದೇಶವನ್ನು ಸಾರಲಿ. ಇನ್ನು ಕ್ರಿಸ್ತ ಜೀವಂತವಾಗಿರುವಾಗಲೇ ಹೇಳುವಂಥ ಮತ್ತೊಂದು ವಾಕ್ಯವನ್ನು ನೀವು ಆಲಿಸಬೇಕಾಗಿದೆ. ಅವರು ದೆವ್ವವನ್ನು ಓಡಿಸಿದಾಗ ಅವರು ಹೇಳುವಂಥ ಮತ್ತೊಂದು ವಾಕ್ಯ, ನನ್ನ ನಂತರ ಬರುವಂಥ ವ್ಯಕ್ತಿಗಳು ಇದಕ್ಕಿಂತ ಹೆಚ್ಚಾದ ಪವಾಡವನ್ನು ಮಾಡುತ್ತಾರೆ. ನಾವು ಪವಾಡ ಮಾಡ್ತಾ ಇದ್ದೇವಾ? ನಾವು ಹೇಳುವುದು ಸಂತ ಅಂತೋಣಿಯವರಿಗೆ ಮಾತ್ರ ಹೇಳುತ್ತೇವೆ, ಪವಾಡ ಪುರುಷ ಸಂತ ಅಂತೋಣಿಯವರೇ ನಮಗಾಗಿ ಪ್ರಾರ್ಥಿಸರೇ. ಕ್ರಿಸ್ತ ಹೇಳಿದ್ದು ಹೇಳಲಿಲ್ಲ, ಕೇವಲ ನಾನು 2-3 ಆರಿಸಿಕೊಂಡಿದ್ದೇನೆ, ಅವರು ಮಾತ್ರ ಪವಾಡ ಪುರುಷರಾಗುತ್ತಾರೆ ಅಥವಾ ಪವಾಡ ಮಹಿಳೆಯರಾಗುತ್ತಾರೆ, ಸಂತರಾಗುತ್ತಾರೆ ಎಂದು ಹೇಳಲಿಲ್ಲ. ಅದಕ್ಕಾಗಿಯೇ ಸಂತ ಪೌಲ ಹೇಳುವಂಥದ್ದು, ತನ್ನ ಎಲ್ಲ ಬರವಣಿಗೆಯಲ್ಲಿ ಆತ ಹೇಳುತ್ತಾನೆ, ನಾವೆಲ್ಲರೂ ಸಂತರು, ಸಾತ್ವಿಕ ಜೀವನವನ್ನು ನಡೆಸಬೇಕಾಗಿದೆ. ಏಕೆಂದರೆ ನಾವು ಕ್ರಿಸ್ತನಲ್ಲಿ ಮರಣ ಹೊಂದಿದ್ದೇವೆ. ಹಾಗಾಗಿ ನಾವು ಕ್ರಿಸ್ತನಲ್ಲಿ ಪುನರುತ್ಥಾನವನ್ನು ಸಹ ಪಡೆಯುತ್ತೇವೆ. ಈಗ ನಾನು ಜೀವಿಸುತ್ತಿರುವುದು ನನಗಾಗಿ ಅಲ್ಲ, ಬದಲಾಗಿ ಕ್ರಿಸ್ತನಿಗಾಗಿ. ಆದರೆ ನಾವು ನಿಜವಾಗಿ ಕ್ರಿಸ್ತನಿಗೆ ಬದುಕ್ತಾ ಇದ್ದೇವಾ? ಆಲೋಚಿಸಿ ನೋಡಿ. ನಮ್ಮ ಆಲೋಚನೆ ದೇವಾಲಯದಲ್ಲಿ ಕುಳಿತುಕೊಂಡಿದ್ದೇವೆ, ಆದರೆ ಆಲೋಚನೆ ದೇವಾಲಯದಲ್ಲಿಲ್ಲ. ನಮ್ಮ ದೇಹಗಳು ಮಾತ್ರ ದೇವಾಲಯದಲ್ಲಿವೆ. ನಮ್ಮ ಆಲೋಚನೆಗಳು, ನನ್ನ ಮಗಳು ಏನು ಮಾಡ್ತಾ ಇರ್ಬೋದು, ನಾಳೆಗೆ ನಾನು ಎಷ್ಟು ಗಂಟೆಗೆ ಕೆಲಸಕ್ಕೆ ಹೋಗಬೇಕು, ನಾನು ನಾಳೆ ಏನನ್ನು ಮಾಡಬೇಕಾಗಿದೆ, ನಾನು ಯಾರಿಗೆ ಮೋಸವನ್ನು ಮಾಡಬೇಕಾಗಿದೆ, ನಾನು ಯಾರಿಗೆ ಅನ್ಯಾಯವನ್ನು ಮಾಡಬೇಕಾಗಿದೆ, ನಾನು ಎಷ್ಟನ್ನು ಗಳಿಸಬೇಕಾಗಿದೆ, ನಾನು ಯಾವ ರೀತಿಯಾದಂಥ ನನ್ನ ಕೆಲಸವನ್ನು ಮುಗಿಸಬೇಕಾಗಿದೆ. ಆಗಲೇ ನಾವು ಇಲ್ಲಿ ಕುಳಿತು ನಾವು ಪ್ರಾರ್ಥನೆ ಮಾಡ್ತಾ ಇರ್ತೇವೆ. ಅದಕ್ಕಾಗಿ ನಾನು ಹೇಳಿದ್ದು,
ನಮ್ಮಲ್ಲಿ ಕಾಯಿಲೆಗಳು ಇಲ್ಲ. ನಮ್ಮ ಆಲೋಚನೆಗಳೇ ನಮ್ಮ ಕಾಯಿಲೆಗೆ ಮೂಲ ಕಾರಣ. ಅದಕ್ಕಾಗಿ ಕ್ರಿಸ್ತ ಹೇಳುವಂಥದ್ದು ಮತ್ತೊಂದು ವಾಕ್ಯ, ಇಂದಿನ ಚಿಂತೆ ನಿನಗಿದ್ದರೆ ಸಾಕು, ನಾಳೆಯ ಚಿಂತೆಯನ್ನು ಮರೆತು ಬಿಡು, ನನಗೆ ನಾಳೆಯ ಬಗ್ಗೆ ನಮಗೆ ಗೊತ್ತಿಲ್ಲ. ನಾನು ಇಲ್ಲಿಂದ ಮತ್ತೆ ನಾನು ಮೋನಸ್ಟಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಮತ್ತೆ ನಾವು ನಮ್ಮ ಕುಟುಂಬಗಳಿಗೆ ಹಿಂದಿರುಗುತ್ತೇವೆ ಅಂತ ನಮಗೆ ಗೊತ್ತಿಲ್ಲ. ಆದರೆ ನಮ್ಮಲ್ಲಿ ಒಂದು ವಿಶ್ವಾಸವಿದೆ. ಅದನ್ನೇ ಇಂದಿನ ಶುಭ ಸಂದೇಶವು ಮತ್ತು ಎರಡನೆಯ ವಾಚನ ನಮಗೆ ಬೋಧಿಸುವಂಥದ್ದು. ನಿಮ್ಮಲ್ಲಿ ವಿಶ್ವಾಸವಿದ್ದರೆ ಸಾಕು, ಎಲ್ಲವನ್ನ ಮಾಡುತ್ತೀರಿ. ನಿಮ್ಮಲ್ಲಿ ಸಾಸಿವೆ ಕಾಳಿನಷ್ಟು ವಿಶ್ವಾಸವಿದ್ದರೆ, ಕ್ರಿಸ್ತ ಹೇಳುವಂಥ ವಾಕ್ಯ, ನೀನು ಈ ಬೆಟ್ಟಕ್ಕೆ ನೀನು ಆಜ್ಞೆ ಮಾಡಿದ್ದೆ ಆದಲ್ಲಿ ಇದು ಅಲ್ಲಿಂದ ಕಿತ್ತು ಹೋಗಿ ಸಮುದ್ರದಲ್ಲಿ ಬೀಳಲು ಅದು ಸಾಧ್ಯವಾಗುತ್ತದೆ. ನಾವು ಪ್ರಾರ್ಥನೆ ಮಾಡಿದ್ದೇವೆ, ಪ್ರತಿದಿನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ದೇವಾಲಯದಲ್ಲಿ ಬಲಿಪೂಜೆಯನ್ನು ನಾವು ಭಾಗವಹಿಸಿದ್ದೇವೆ. ನಾವು ಕೇಳಿಕೊಂಡಿದ್ದು ಈಡೇರಿದೆಯಾ? ಈಡೇರಿಲ್ಲ ಇನ್ನು. ಏಕೆಂದರೆ ಒಮ್ಮೆ ನಮಗೆ ನಾವು ಕೇಳಿಕೊಂಡಿದ್ದು ಈಡೇರಿದ್ದೆ ಆದಲ್ಲಿ ನಾವು ಮತ್ತೆ ದೇವಾಲಯಕ್ಕೆ ಬರೋದಿಲ್ಲ. ನಾವು ಕೇಳಿಕೊಂಡದ್ದು ಇನ್ನೂ ಈಡೇರಲಿಲ್ಲ. ನಾವು ಬಲಿಪೂಜೆಯಲ್ಲಿ ಪ್ರಾರ್ಥಿಸ್ತಾ ಇದ್ದೇವೆ, ನನ್ನ ಮಕ್ಕಳು ಒಳ್ಳೆಯವರಾಗಲಿ, ನನ್ನ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸಿಗಲಿ. ಈ ರೀತಿಯಾಗಿ ಹಲವಾರು ಬೇಡಿಕೆಗಳನ್ನು ನಾವು ದಿನವೂ ಪ್ರಾರ್ಥಿಸ್ತಾ ಇದ್ದೇವೆ. ಆದರೆ ಇನ್ನೂ ಅದ್ಯಾವುದೂ ಈಡೇರಲಿಲ್ಲ. ಕಾರಣವೇನೆಂದರೆ ನಾವು ಅಂತರಂಗದಿಂದ ವಿಶ್ವಾಸದಿಂದ ಪ್ರಾರ್ಥಿಸಲೇ ಇಲ್ಲ. ಕ್ರಿಸ್ತ ಹೇಳುವಂಥದ್ದು ಅದನ್ನೇ, ನಿಮಗೆ ಏನು ಬೇಕಾಗಿದೆ ಎಂದು ನಿಮ್ಮ ತಂದೆಗೆ ತಿಳಿದಿದೆ. ನಮಗೆ ಬೇಕಾಗಿರುವುದೆಲ್ಲವೂ ತಂದೆಗೆ ತಿಳಿದಿದೆ. ಏಕೆಂದರೆ ತಾಯಿ ತನ್ನ ಎತ್ತ ಮಗುವಿಗೆ ಏನು ಬೇಕಾಗಿದೆ, ಎಷ್ಟು ಗಂಟೆಗೆ ಆಹಾರ ಕೊಡಬೇಕು, ಹಾಲು ಉಣಿಸಬೇಕು, ಬಟ್ಟೆ ಬದಲಾಯಿಸಬೇಕು, ಎಲ್ಲವೂ ತಾಯಿಗೆ ತಿಳಿದಿದೆ. ಅದೇ ರೀತಿಯಾಗಿ ನಮ್ಮ ತಂದೆಗೆ ಎಲ್ಲವೂ ತಿಳಿದಿದೆ. ಆದರೂ ನಾವು ಬೇಡಿಕೊಳ್ಳುವಂಥದ್ದು ತಂದೆಯ ಚಿತ್ತಕ್ಕೆ ಅನುಗುಣವಾಗಿದೆಯಾ, ಅದನ್ನು ನಾವು ತಿಳಿದುಕೊಳ್ಳುವುದಿಲ್ಲ. ಅದಕ್ಕಾಗಿಯೇ ಮೊದಲನೇ ಸಾಮುವೇಲನ ಪ್ರವಾದನೆ ಅಧ್ಯಾಯ 16 ಓದಿದ್ಯಾದಲ್ಲಿ ಅಲ್ಲಿ ಸರ್ವೇಶ್ವರ ಸ್ವಾಮಿ ಹೇಳುವಂಥದ್ದು, ದಾವೀದನನ್ನು ಆರಿಸಿಕೊಳ್ಳುವುದಕ್ಕೆ ಮುಂಚಿತವಾಗಿ ನಾನು ಅಂತರಂಗವನ್ನು ನೋಡುತ್ತೇನೆ. ದೇವರು ನೋಡುವಂಥದ್ದು ನಮ್ಮ ಅಂತರಂಗವನ್ನ. ಹಾಗಾಗಿ ಕ್ರಿಸ್ತ ಹೇಳುವಂಥದ್ದು, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಅಂತರಂಗದಲ್ಲಿರುವಂಥ ತಂದೆಗೆ ತಿಳಿಯುವಂತೆ ಪ್ರಾರ್ಥನೆ ಮಾಡು. ನಾವು ನಿಜವಾಗಿ ಪ್ರಾರ್ಥನೆ ಮಾಡಿದ್ದೇವೆಯಾ? ಅದನ್ನು ನಮ್ಮನ್ನು ನಾವೇ ಪ್ರಶ್ನಿಸ್ಕೊಳ್ಬೇಕಾಗುತ್ತದೆ. ಏಕೆಂದರೆ ಸಂತ ಅಂತೋಣಿಯವರಲ್ಲಿ ಪವಾಡ ಪುರುಷ, ನಾವು ಪ್ರಾರ್ಥನೆಯನ್ನು ಮಾಡುತ್ತೇವೆ, ನಮಗೆ ಏನೋ ಒಳ್ಳೆಯದಾಗುತ್ತೆ ಏನೋ ಎಂಬುದಂತ ಒಂದು ನಂಬಿಕೆ ಮಾತ್ರ. ಆದರೆ ಕ್ರಿಸ್ತ ಹೇಳಿದಂಥದ್ದು, ನನ್ನ ನಂತರ ಬರುವಂಥ ವ್ಯಕ್ತಿಗಳು ನನಗಿಂತ ಪವಾಡಗಳನ್ನು ಮಾಡುತ್ತಾರೆ. ನಾವೆಲ್ಲರೂ ಪವಾಡ ಪುರುಷರು, ಏಕೆಂದರೆ ನಾವೆಲ್ಲರೂ ಕ್ರಿಸ್ತನ ಅಭಿಷೇಕದಲ್ಲಿ ಭಾಗಿಯಾಗಿದ್ದೇವೆ. ಯಾರು ಹೇಳಲಿಕ್ಕಾಗೋದಿಲ್ಲ ಜ್ಞಾನಸ್ಥಾನ ಪಡೆದಂಥ ವ್ಯಕ್ತಿ ನನಗೆ ಅಭಿಷೇಕ ಸಿಕ್ಕಿಲ್ಲ ಎಂಬುದಾಗಿ. ಎಲ್ಲರೂ ಅಭಿಷೇಕಿಸಲ್ಪಟ್ಟಿದ್ದೇವೆ. ಹಾಗಾಗಿ ನಾವೆಲ್ಲರೂ ಕ್ರಿಸ್ತನ ಸ್ವರೂಪವನ್ನು ಒತ್ತು ನಡೆಯುವಂಥವರು. ಹಾಗಾಗಿ ಆಲ್ತುಸ್ ಕ್ರಿಸ್ತಿ, ಮತ್ತೊಬ್ಬ ಕ್ರಿಸ್ತನಂತೆಯೇ ಜೀವಿಸಬೇಕಾಗಿದೆ. ಆದರೆ ಇಂದಿನ ಶುಭ ಸಂದೇಶವನ್ನು ನಾವು ಅವಲೋಕಿಸುವುದಾದರೆ ಇಲ್ಲಿ 2 ವ್ಯಕ್ತಿಗಳ ಆ ಪವಾಡವನ್ನು ಕೇಳಿಸಿಕೊಳ್ಳುತ್ತೇವೆ. ಏಕೆಂದರೆ ಸುಮಾರು 12 ವರ್ಷಗಳ ಕಾಲ ವ್ಯಾಧಿಯಿಂದ ನಳುತ್ತಿರುವಂಥ ವ್ಯಕ್ತಿಗೆ ಸ್ವಸ್ಥತೆ ಸಿಕ್ಕಿದ್ದು, ಮತ್ತೊಂದು ರೀತಿಯಲ್ಲಿ 12 ವರ್ಷದ ಆ ಚಿಕ್ಕ ಮಗು ಮರಣ ಹೊಂದಿದ್ದು ಮತ್ತೆ ಜೀವಂತವಾಗಿರುವುದನ್ನು ನಾವು ಕೇಳಿಸಿಕೊಳ್ಳುತ್ತೇವೆ. ಇಲ್ಲಿ ಮುಖ್ಯವಾಗಿ ಅವರಲ್ಲಿದ್ದಂಥ ವಿಶ್ವಾಸವೇ ಅವರನ್ನು ಸ್ವಸ್ಥಪಡಿಸಿದಂಥದ್ದು. ತಂದೆ ತಾಯಿಗಳ ವಿಶ್ವಾಸ ಮಗಳಿಗೆ ಸ್ವಸ್ಥತೆಯನ್ನು ನೀಡಿದ್ದು ಮಾತ್ರವಲ್ಲ, ಜೀವವನ್ನು ನೀಡುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಮಹಿಳೆಗೆ ತನ್ನಲ್ಲಿರುವಂಥ ಆತ್ಮವಿಶ್ವಾಸವಲ್ಲ, ಬದಲಾಗಿ ತನ್ನಲ್ಲಿರುವಂಥ ಅಗಾಧವಾದಂಥ ವಿಶ್ವಾಸ ಸ್ವಸ್ಥತೆಯನ್ನು ನೀಡಿದ್ದನ್ನು ನೋಡುತ್ತೇವೆ. ನಮ್ಮ ಮನೆಯಲ್ಲೂ ಬೇಕಾಗಿರುವುದು ಇದೆ. ತಂದೆ ತಾಯಿಗಳಲ್ಲಿ ಬೇಕಾಗಿರುವಂಥದ್ದು ಮಕ್ಕಳಿಗಾಗಿ ಸ್ವಸ್ಥತೆಯನ್ನು, ಅವರನ್ನು ಸರಿದಾರಿಗೆ ಕರೆದುಕೊಂಡು ಹೋಗುವಂಥ ಒಂದು ವಿಶ್ವಾಸದ ಜೀವನ, ವಿಶ್ವಾಸವನ್ನು ಬೋಧಿಸುವಂಥ ವ್ಯಕ್ತಿತ್ವವನ್ನು ನಾವು ನಮ್ಮ ಮಕ್ಕಳಿಗೆ ಬೋಧಿಸಬೇಕಾಗಿದೆ. ಆದರೆ ನಾವು ಮಾಡುವುದಾದರೂ ಏನನ್ನ, ಮನೆಗೆ ಹೋಗುತ್ತೇವೆ, ಟಿವಿಯನ್ನು ಆನ್ ಮಾಡ್ತೇವೆ, ಕುಳಿತುಕೊಳ್ಬಿಡ್ತೇವೆ. ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಯಾರು ಕೇಳೋರಿಲ್ಲ. ನಾವು ಹೇಳುವಂಥದ್ದು, ಮಕ್ಕಳೇ ನೀವೆಲ್ಲರೂ ಓದಿ, ನನ್ನಂತೆ ನೀನು ಆಗಬಾರದು. ಯಾರಾದರೂ ಹೇಳ್ತೀರಾ ನನ್ನಂತೆ ನೀನು ಆಗು? ಯಾರಾದರೂ ಮಕ್ಕಳಿಗೆ ಹೇಳಿದ್ದೀರಾ? ಯಾರು ಹೇಳೋದಿಲ್ಲ. ತಂದೆ ತಾಯಿಗಳು ಯಾರು ಇಲ್ಲವ್ರಿಗೂ ಹೇಳಿಲ್ಲ, ನನ್ನಂತೆ ನೀನು ಕಷ್ಟಪಡಬೇಡ, ನನ್ನಂತೆ ನೀನು ಆಗಬೇಡ, ನನ್ನಂತೆ ನೀನು ಇರಬೇಡ ಅಂತ ನಾವು ಹೇಳ್ತೇವೆ ಹೊರತು ಯಾರೂ ಮಕ್ಕಳಿಗೆ ಹೇಳಿಕೊಡಲೇ ಇಲ್ಲ. ಕ್ರೈಸ್ತರಾಗಿರುವಂಥ ನಾವು
ನನ್ನಂತೆಯೇ ನೋಡಿ ನೀನು ಕಲಿ. ಏಕೆಂದರೆ ನಾವೆಲ್ಲರೂ ಮಾಡುವಂಥದ್ದು ತಪ್ಪಾದ ಜೀವನವನ್ನು. ಹಾಗಾಗಿ ಒಂದು ಗಾದೆ ಮಾತಿದೆ, ನೀವು ಕೇಳಿಸ್ಕೊಂಡಿದ್ದೀರೋ ಎಲ್ಲೋ ಗೊತ್ತಿಲ್ಲ. ಮಾಡುವುದೆಲ್ಲವೂ ಅನಾಚಾರ, ಮನೆಯ ಮುಂದೆ ಒಂದು ಬೃಂದಾವನ ಎಂಬುದಾಗಿ. ಏಕೆಂದರೆ ನಾವು ಕೆಟ್ಟ ಕೆಲಸಗಳು ನನ್ನ ಮಕ್ಕಳು ಮಾಡಬಾರದು ಎಂಬುದಾಗಿ ನಾವು ಹೇಳುತ್ತೇವೆ. ನಾನು ಕುಡಿಯುತ್ತಿದ್ದೇನೆ, ನನ್ನ ಮಕ್ಕಳು ಕುಡಿಯಬಾರದು. ನಾನು ಮೋಸ ಮಾಡುತ್ತಿದ್ದೇನೆ, ನನ್ನ ಮಕ್ಕಳು ಮೋಸ ಮಾಡಬಾರದು. ನಾನು ಎಲ್ಲರಿಗೂ ಯಾಮಾರಿಸಿ ಹಣವನ್ನು ಗಳಿಸಿದ್ದೇನೆ, ಹಾಗಾಗಿ ನನ್ನ ಮಕ್ಕಳು ಅದನ್ನು ಮಾಡಬಾರದು ಎಂಬುದಾಗಿ ನಾವು ಕೇಳಿಸಿಕೊಳ್ಳುತ್ತೇವೆಯೇ ಹೊರತು ಎಂದಿಗೂ ಹೇಳುವುದಿಲ್ಲ, ನನ್ನನ್ನು ನೋಡಿ ನೀನು ಕಲಿ. ಸಂತ ಅಂತೋಣಿಯವರ ಜೀವನ ನಮಗೆ ಬೋಧಿಸುವುದು ಇದನ್ನೇ. ವಿಶ್ವಾಸದಲ್ಲಿ ಜೀವಿಸರೆ. ವಿಶ್ವಾಸದಲ್ಲಿ ನೀವು ಜೀವಿಸಿದ್ಯಾದಲ್ಲಿ ನೀವು ಸಹ ಎಲ್ಲವನ್ನು ಪಡೆದುಕೊಳ್ಳುತ್ತೀರಿ. ನೀವು ಸಹ ಪವಾಡವನ್ನು ಮಾಡುತ್ತೀರಿ. ನೀವು ಸಹ ವಿಶ್ವಾಸದಲ್ಲಿ ಜೀವಿಸಿದ್ಯಾದಲ್ಲಿ ಶುಭ ಸಂದೇಶವನ್ನು ಸಾರುತ್ತೀರಿ, ಪವಾಡ ಪುರುಷರಾಗಿ ಬದುಕುತ್ತೀರಿ ಎಂಬುದಾಗಿ. ಆಗ ಮಾತ್ರ ನಾವು ಸಂತ ಅಂತೋಣಿಯವರಲ್ಲಿ ಪ್ರಾರ್ಥಿಸಿದ್ದೇ ನಮಗೆ ಬೇಕಾಗಿರುವುದೆಲ್ಲವೂ ಅವರ ಪ್ರಾರ್ಥನೆಯ ಮೂಲಕವಾಗಿ ಸಿಗಲು ಸಾಧ್ಯ. ಇಲ್ಲದಿದ್ದರೆ ನಾವು ಪ್ರಾರ್ಥಿಸುತ್ತೇವೆ, ನಮ್ಮ ಪ್ರಾರ್ಥನೆ ಎಲ್ಲೋ ಹೋಗುತ್ತಿಲ್ಲ. ನಾವು ಜೀವಿಸುತ್ತೇವೆ, ನಮ್ಮ ಜೀವನ ಯಾರಿಗೆ ಮಾದರಿಯಾಗಿದೆಯೋ ಗೊತ್ತಿಲ್ಲ. ಹಾಗಾಗಿ ನಾವು ಉತ್ತಮವಾದಂಥ ಕ್ರೈಸ್ತರಾಗಿ ಬದುಕಬೇಕಾದರೆ ನಾವು ಪಡೆದಿರುವಂಥ ಅಭಿಷೇಕಕ್ಕೆ ಯೋಗ್ಯರಾಗಬೇಕಾಗಿದೆ. ಇನ್ನು ಎರಡನೆಯದಾಗಿ ಶುಭ ಸಂದೇಶವನ್ನು ಪಾಲಿಸಿ ಹೇಳಬೇಕಾಗಿರುವಂಥದ್ದು, ನಾನು ನಡೆದ ದಾರಿಯಲ್ಲಿಯೂ ನೀನು ನಡೆ. ಆಗ ಮಾತ್ರ ನಾವು ಉತ್ತಮ ಕ್ರೈಸ್ತರಾಗುತ್ತೇವೆ. ಅದಕ್ಕೆ ಬೇಕಾದಂಥ ವರದಾನಗಳನ್ನು ಇಂದು ವಿಶೇಷವಾಗಿ ಸಂತ ಅಂತೋಣಿಯವರಲ್ಲಿ ಪ್ರಾರ್ಥಿಸೋಣ. ಏಕೆಂದರೆ ಅವರ ಪ್ರಾರ್ಥನೆಗಳು ನಿಜವಾಗಿಯೂ ಪವಾಡವನ್ನು ತರುವಂಥ ಪ್ರಾರ್ಥನೆಗಳು. ಅವರ ಪ್ರಾರ್ಥನೆಯಿಂದ ನಮ್ಮಲ್ಲಿಯೂ ಅದ್ಭುತಗಳು ನೆರವೇರಲಿ, ನಮ್ಮಲ್ಲಿ ಕಳೆದು ಹೋಗಿರುವಂಥ ವಿಶ್ವಾಸವು ಮರಳಿ ನಮ್ಮಲ್ಲಿ ಬರಲಿ, ನಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲಿ ಎಂಬುದಾಗಿ ವಿಶೇಷವಾಗಿ ಅವರಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳೋಣ. ಎಲ್ಲರೂ ಇದ್ದು ನಿಂತು ನಮ್ಮ ವಿಶ್ವಾಸವನ್ನು ಪ್ರಕಟಿಸುವ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇಪಿತನನ್ನು ವಿಶ್ವಾಸಿಸ್ತೇನೆ. ಅವರ ಏಕಮಾತ ಪುತ್ರರು ನಮ್ಮ ಪ್ರಭು ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸ್ತೇನೆ. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನಲ್ಲಿ ಜನಿಸಿದರು. ಪೋಂಚಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಮೃತರ ಮಧ್ಯದಿಂದ ಪುನರುಜ್ಜೀವಿತರಾಗಿ ಎದ್ದರು. ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ಜೀವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮರನ್ನು ವಿಶ್ವಾಸಿಸ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು, ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸ್ತೇನೆ. ಆಮೆನ್. ಪ್ರಿಯರೇ, ನಮಗೇನು ಬೇಕು ಎನ್ನುವುದು ದೇವರಿಗೆ ಗೊತ್ತಿರುವಷ್ಟು ನಮಗೆ ಗೊತ್ತಿರುವುದಿಲ್ಲ ಎಂಬ ವಿಶ್ವಾಸದಿಂದ ನಮ್ಮ ಬೇಡಿಕೆಗಳನ್ನು ಅವರ ಇಚ್ಛೆಯ ಅನುಸಾರಕ್ಕೆ ಒಪ್ಪಿಸುತ್ತಾ ಪ್ರಾರ್ಥಿಸೋಣ. ನಿಮ್ಮೆಲ್ಲರ ಉತ್ತರ. ಮಣಿವಾ ನಿನ್ನ ಜನರ ಮನವೇ ಆಲಿಸು ದೇವಾ. ಮಣಿವಾ ನಿನ್ನ ಜನರ ಮನವೇ ಆಲಿಸು ದೇವಾ. ನಮ್ಮ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಮತ್ತು ನಮ್ಮ ಮಹಾಧರ್ಮಾಧ್ಯಕ್ಷ ವಿಶ್ವದ ಧರ್ಮಾಧ್ಯಕ್ಷರುಗಳಿಗಾಗಿಯೂ ಎಲ್ಲ ಯಾಜಕರಿಗಾಗಿಯೂ ಮತ್ತು ಶುಭ ಸಂದೇಶವನ್ನು ಹರಡುವ ಕಾರ್ಯದಲ್ಲಿ ಮಗ್ನರಾಗಿರುವವರಿಗಾಗಿಯೂ ಪ್ರಾರ್ಥಿಸೋಣ. ಸಂತ ಅಂಥೋನಿಯವರಂತೆ ಪರಿಶುದ್ಧತೆಯ, ಸೇವೆಯ, ತ್ಯಾಗದ ಮತ್ತು ಶುಭ ಸಂದೇಶ ಸಾರುವ ಜೀವನವನ್ನು ಇವರು ನಡೆಸಲು ಬೇಕಾದ ಆಶೀರ್ವಾದಗಳಿಗಾಗಿ ಸಂತ ಅಂಥೋನಿಯವರ ಮುಖಾಂತರ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳಿಗಾಗಿಯೂ ಮತ್ತು ಎಲ್ಲ ಕ್ರೈಸ್ತ ಕುಟುಂಬಗಳಿಗಾಗಿಯೂ ಪ್ರಾರ್ಥಿಸೋಣ. ಈ ಆಧುನಿಕ ಕಾಲದ ಆಕರ್ಷಣೆ ಲೌಕಿಕ ಗುರಿಗಳನ್ನು ಮೀರಿ ವಿಶ್ವಾಸ ಮತ್ತು ದೈವ ಭಕ್ತಿಯ ಜೀವನವೇ ಶಾಶ್ವತವಾದುದು ಎಂಬುದನ್ನು ನಾವೆಲ್ಲರೂ ಅರಿತು ಸಂತ ಅಂಥೋನಿಯವರಿಂದ ಪ್ರೇರಿತರಾಗಿ ದೇವರಿಗೆ ಮೆಚ್ಚುಗೆಯಾಗುವಂತೆ ಜೀವಿಸಲು ಬೇಕಾದ ಆಶೀರ್ವಾದಗಳಿಗಾಗಿ
ಸಂತ ಅಂಥೋನಿಯವರ ಮುಖಾಂತರ ಪ್ರಾರ್ಥಿಸೋಣ. ಮಣಿವಾಲಿನ ಜನರ ಮನವಿ ಆಲಿಸು ದೇವಾ. ನಮ್ಮ ದೇಶಕ್ಕಾಗಿಯೂ ಮತ್ತು ವಿಶ್ವದ ಎಲ್ಲ ದೇಶಗಳಿಗಾಗಿಯೂ ಹಾಗೂ ಅಲ್ಲಿರುವ ಎಲ್ಲರಿಗಾಗಿಯೂ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರ ಪಿತ, ನಾವೆಲ್ಲರೂ ಏಕೈಕ ಪಿತನ ಮಕ್ಕಳು ಎಂಬುದನ್ನು ಪ್ರತಿಯೊಬ್ಬರು ಗ್ರಹಿಸಿಕೊಂಡು ಸ್ವಾರ್ಥ ಅಹಂಕಾರಗಳನ್ನು ತೊರೆದು ಸೌಹಾರ್ದತೆಯ ಅನ್ಯೋನ್ಯತೆಯ ಭಾವದೊಂದಿಗೆ ಜೀವಿಸಲು ಬೇಕಾದ ಆಶೀರ್ವಾದಗಳಿಗಾಗಿ ಸಂತ ಅಂಥೋನಿಯವರ ಮುಖಾಂತರ ಪ್ರಾರ್ಥಿಸೋಣ. ಮಣಿವಾಲಿನ ಜನರ ಮನವಿ ಆಲಿಸು ದೇವಾ. ಮಹಿಳೆಯರಿಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ, ವಿಶೇಷವಾಗಿ ಋತುಬಂಧದ ದಿನಗಳಲ್ಲಿ ಅವರಿಗೆ ಸಹಾನುಭೂತಿ ಹಾಗೂ ಸಹಕಾರವನ್ನು ತೋರುವ ಮನೋಭಾವವನ್ನು ನಾವೆಲ್ಲರೂ ರೂಢಿಸಿಕೊಂಡು ಅವರಿಗೆ ಅಗತ್ಯವಾದ ಬೆಂಬಲ ನೀಡುವಂತೆ ಸಂತ ಅಂಥೋನಿಯವರ ಮೂಲಕ ಪ್ರಾರ್ಥಿಸೋಣ. ಮಣಿವಾಲಿನ ಜನರ ಮನವಿ ಆಲಿಸು ದೇವಾ. ನಮ್ಮೆಲ್ಲರ ವೈಯಕ್ತಿಕ ಕೋರಿಕೆಗಳನ್ನು ಮೌನವಾಗಿ ದೇವರಿಗೆ ಸಲ್ಲಿಸೋಣ. ದಯಾಮಯ ದೇವರೇ, ನಮ್ಮ ಯಾವುದೇ ಭಿನ್ನ ಅವಶ್ಯಕತೆಗಳಿಗೆ ನಿಮ್ಮ ಮುಂದೆ ತರಲಾರದಷ್ಟು ಯೋಗ್ಯತೆಯನ್ನು ನಾವು ಪಡೆದಿಲ್ಲ. ಅಮುಖ್ಯ ಎಲ್ಲವೂ ನಿಮ್ಮ ಕೃಪಾವರದಿಂದಲೇ ನೆರವೇರಬೇಕೆಂದು ನಂಬಿಕೆಯಿಂದ ನಿಮ್ಮ ಮುಂದೆ ನಮ್ಮ ಅವಶ್ಯಗಳನ್ನು ತಂದಿದ್ದೇವೆ. ಇವುಗಳನ್ನು ನಿಮ್ಮ ಅಪರಿಮಿತ ಜ್ಞಾನದ ಮೂಲಕ ಪರಿಶೀಲಿಸಿ ಅನುಗ್ರಹಿಸಬೇಕೆಂದು ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಈ ನನ್ನ ಕಾಣಿಕೆ ನಿನ್ನ ಪಾದ ಚರಣಕ್ಕೆ ದೇವಾ ಸ್ವೀಕರಿಸಯ್ಯ. ನನ್ನನ್ನು ಹರಿಸಯ್ಯ. ಈ ನನ್ನ ಕಾಣಿಕೆ ನಿನ್ನ ಪಾದ ಚರಣಕ್ಕೆ ದೇವಾ ಸ್ವೀಕರಿಸಯ್ಯ. ನನ್ನನ್ನು ಹರಿಸಯ್ಯ. ಅರ್ಪಣೆ 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 ಸಮರ್ಪಣೆ. ಅರ್ಪಣೆ 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 ಸಮರ್ಪಣೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ನಮ್ಮ ಮತ್ತು ತಮ್ಮ ಇಡೀ ಪವಿತ್ರ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಿಮ್ಮ ರಹಸ್ಯಗಳ ಪರಿಣಾಮವನ್ನು ದಯೆಯಿಂದ ಪರಿಪೂರ್ಣಗೊಳಿಸರೇ. ನಮ್ಮ ಸೇವಾ ಕೃತ್ಯಗಳು ಈ ಪವಿತ್ರ ಕೊಡುಗೆಗಳಿಗೆ ಯೋಗ್ಯವಾಗಿರುವಂತೆ ಅನುಗ್ರಹಿಸರೇ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲೇ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತರ ಅತಿಶಯ ವಿಶ್ವಾಸ ನಿವೇದನೆಯ ಮೂಲಕ ಧರ್ಮಸಭೆಯನ್ನು ಹೊಸ ಚೈತನ್ಯದಿಂದ ತುಂಬಿ ಅದನ್ನು ಫಲದ್ರವವನ್ನಾಗಿಸುತ್ತೀರಿ. ಅಂತೆಯೇ ನಿಮ್ಮ ಪ್ರೀತಿಯ ನಿಶ್ಚಿತ ಸಂಕೇತಗಳನ್ನು ನಮಗೆ ನೀಡುತ್ತೀರಿ.
ನಿಮ್ಮ ರಕ್ಷಣಾ ರಹಸ್ಯಗಳನ್ನು ನೆರವೇರಿಸುವಂತೆ ಅವರ ಅಮೋಘ ಆದರ್ಶ ನಮಗೆ ಧೈರ್ಯವನ್ನು ನೀಡುತ್ತದೆ. ಅವರ ಶಕ್ತಿಯುತ ಪ್ರಾರ್ಥನೆಗಳು ನಾವು ಮಾಡುವ ಸರ್ವದರಲ್ಲೂ ನಮಗೆ ಆಧಾರವಾಗಿರುತ್ತವೆ. ಆದುದರಿಂದ ಸಕಲ ದೂತರ ಸಂತರ ಸಮೇತ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸಂಭ್ರಮದಿಂದ ಹಾಡಿ ಘೋಷಿಸುತ್ತೇವೆ. ನೀವೇ ಪರಮ ಪೂಜ್ಯರು, ನೀವೇ ಪರಮ ಪವಿತ್ರರು, ನೀವೇ ಸೇನೆಯ ಒಡೆಯರು, ನೀವೇ ಪರಮ ಪೂಜ್ಯರು, ನೀವೇ ಪರಮ ಪೂಜ್ಯರು. ತುಂಬಿದೆಯ ಪರಲೋಕದೊಳು ಸತತವು ನಿಮ್ಮಯ ಮಹಿಮೆಯೊಳು, ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗ ತರಕು ಜೈಕಾರವು. ಬರುವರು ಕರ್ತರ ನಾಮದೊಳು, ಧನ್ಯರು ನಿಮ್ಮಯ ಲೋಕದೊಳು, ಪರದಲ್ಲಿ ಮೊಳಗಲಿ ಜೈಕಾರವು, ಯುಗ ಯುಗ ತರಕು ಜೈಕಾರವು. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರ ಆತ್ಮರ ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವ ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವ ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ರೊಟ್ಟಿಯನ್ನು ರಕ್ಷಣೆಯನ್ನು ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವಾಪ್ತಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಮಚಾಡೋ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸರಿ. ಪ್ರಭು, ಈ ಲೋಕದಿಂದ ನಿಮ್ಮಲ್ಲಿಗೆ ಕರೆದುಕೊಂಡಿರುವ ನಿಮ್ಮ ಸೇವಕರುಗಳಾದ
ಜೋಸೆಫ್ ಮತ್ತು ಕರೋಲಿನ್ ಇವರನ್ನು ಸ್ಮರಿಸಿಕೊಳ್ಳಿರಿ. ನಿಮ್ಮ ಪುತ್ರ ಅನುಭವಿಸಿದಂಥ ಮರಣದಲ್ಲಿ ಭಾಗಿಯಾದ ಇವರು ಅವರ ಪುನರುತ್ಥಾನದಲ್ಲೂ ಭಾಗಿಯಾಗುವಂತೆ ಅನುಗ್ರಹಿಸರೇ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಮಾಡಿ ನಮ್ಮ ಮೇಲೆಯೂ ದೇಹ ತೋರಿರಿ. ದೇವ ಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ ಆಕೆ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ ಸಂತ ಅಂತೋಣಿಯವರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಾವು ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ರಕ್ಷಕರ ಆಜ್ಞೆಯ ಪ್ರಕಾರ ದೈವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹಾಡುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಆಂತರಿಕ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮದೇ ನೆರವನ್ನು ಪಡೆದು ಪಾಪದಿಂದ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ರಾಜ್ಯಭಾರವು, ಅಧಿಕಾರವು, ಮಹಿಮೆಯು ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಕ್ಸರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಪರಸ್ಪರ ಶಾಂತಿಯನ್ನು ಕೋರೋಣ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ದಯ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿ ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತವನ್ನು ಕಾಪಾಡಲಿ. ನಂತರಂಗದಿ ನೆಲೆಸಿದೆ ದೇವ ನಿನ್ನಯ ಒಲವೋ. ಪೂರ್ಣ ಪ್ರೇಮದಿ ಮಿಡಿದಿದೆ ದೇವ ಹೃದಯವು ದಿನ ದಿನವೂ. ಎನ್ನಂತರಂಗದಿ ನೆಲೆಸಿದೆ ದೇವ ನಿನ್ನಯ ಒಲವೋ. ಪೂರ್ಣ ಪ್ರೇಮದಿ ಮಿಡಿದಿದೆ ದೇವ ಹೃದಯವು ದಿನ ದಿನವೂ.
ಪ್ರಿಯ ಯೇಸುವೆ ಬಾ, ಎನ್ನಾತ್ಮದಿ ನೆಲೆಸಲು ಬಾ. ಪ್ರಿಯ ಯೇಸುವೆ ಬಾ, ಎನ್ನಾತ್ಮದಿ ನೆಲೆಸಲು ಬಾ. ನೀನಾಗಿರುವೆ ಎನ್ನಯ ಜೀವದ ಚಿಲುಮೆ, ನಾನಾಗಿರುವೆ ನಿನ್ನಯ ಧ್ಯಾನದ ಒಲುಮೆ. ನೀನಾಗಿರುವೆ ಎನ್ನಯ ಜೀವದ ಚಿಲುಮೆ, ನಾನಾಗಿರುವೆ ನಿನ್ನಯ ಧ್ಯಾನದ ಒಲುಮೆ. ಚಿಮ್ಮಿಸು ಸ್ಫೂರ್ತಿಯ ಚೇತನ ಎನ್ನಲಿ, ಒಮ್ಮಿಸು ಚೈತನ್ಯದ ಕಾರಂಜಿ ಮನದಲ್ಲಿ. ಎನ್ನಂತರಂಗದಿ ನೆಲೆಸಿದೆ ದೇವ ನಿನ್ನಯ ಒಲವು. ಪೂರ್ಣ ಪ್ರೇಮದಿ ಮಿಡಿದಿದೆ ದೇವ ಹೃದಯವು ದಿನ ದಿನವೂ. ಬಾ ಪ್ರಿಯ ಯೇಸುವೆ ಬಾ, ಎನ್ನಾತ್ಮದಿ ನೆಲೆಸಲು ಬಾ. ಬಾ ಪ್ರಿಯ ಯೇಸುವೆ ಬಾ, ಎನ್ನಾತ್ಮದಿ ನೆಲೆಸಲು ಬಾ. ಕೃತಜ್ಞತಾ ಪ್ರಾರ್ಥನೆ. ಪಾದ್ವಾದ ಪವಾಡ ಪುರುಷ ಸಂತ ಅಂತೋಣಿಯವರೇ, ನಾವು ನಿಮ್ಮ ಮುಖಾಂತರ ದೇವರಿಗೆ ಅರ್ಪಿಸಿದ ಎಲ್ಲ ಕೋರಿಕೆಗಳಿಗಾಗಿ ನೀವು ಭಿನ್ನಯಿಸಿ ಪ್ರಾರ್ಥಿಸಿ ಅವುಗಳನ್ನು ನಮಗೆ ಪಡೆದುಕೊಟ್ಟಿರಿ. ಇದಕ್ಕಾಗಿ ನಾವು ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ನಮ್ಮ ಅಗತ್ಯಗಳನ್ನು ತಾವೇ ಅರಿತು ದಯಪಾಲಿಸುವ ದೇವರು ನಮ್ಮ ಆಸೆ ಆಕಾಂಕ್ಷೆಗಳನ್ನು ತಿರಸ್ಕರಿಸುವವರಲ್ಲ ಎಂಬುದನ್ನು ಇದರ ಮೂಲಕ ವ್ಯಕ್ತಪಡಿಸುತ್ತಾರೆ. ದೇವರು ನಮ್ಮನ್ನು ಪ್ರೀತಿಸುವವರಾಗಿರುವುದರಿಂದ ನಮ್ಮ ಮೇಲೆ ಅವರು ಸುರಿಸಿದ ಎಲ್ಲ ಅನುಗ್ರಹಗಳಿಗಾಗಿ ಹೃದಯಾಂತರಾಳದಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ. ನಿಮ್ಮ ಪರಿಶುದ್ಧತೆಯೊಂದಿಗೆ ದೇವರಿಗೆ ನಾವು ಸಲ್ಲಿಸುವ ಈ ನಮ್ಮ ಸ್ತುತಿ ಸ್ತೋತ್ರಗಳನ್ನು ತ್ರಯೇಕ ದೇವರ ಸನ್ನಿಧಿಯಲ್ಲಿರುವ ನೀವು ಅವರಿಗೆ ಅರ್ಪಿಸುವಂತೆ ಬೇಡಿಕೊಳ್ಳುತ್ತೇವೆ. ಆಮೆನ್. ವ್ಯಾಧಿಸ್ಥರಿಗಾಗಿ ಪ್ರಾರ್ಥನೆ. ಯೇಸು ಬಾಲರನ್ನು ಕೈಗಳಲ್ಲಿ ಪಡೆಯುವ ಭಾಗ್ಯವನ್ನು ಪಡೆದ ಪಾದ್ವಾದ ಸಂತ ಅಂತೋಣಿಯವರೇ, ಭೂಲೋಕ ಯಾತ್ರೆಯಲ್ಲಿರುವ ನಾವು ಆತ್ಮ, ಮನಸ್ಸು, ಶರೀರಗಳನ್ನು ಹೊತ್ತು ಜೀವಿಸುತ್ತಿದ್ದೇವೆ. ಈ ಲೋಕದಲ್ಲಿ ಆಯುಸ್ಸು, ರೋಗ, ರುಜಿನ, ದೈಹಿಕ ಮರಣ ಮತ್ತು ಪಾಪ ಎಂಬ ಸಂಕೋಲೆಗಳಲ್ಲಿ ಬಂಧಿತರಾಗಿದ್ದೇವೆ. ಇವು ಮತ್ತು ಎಲ್ಲಾ ಬಂಧನಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸಲು ನಮ್ಮ ಪ್ರಭು ಯೇಸು ಪಾಪವೊಂದನ್ನು ಬಿಟ್ಟು ಮತ್ತೆಲ್ಲದರಲ್ಲಿಯೂ ನಮ್ಮಂತೆ ಮನುಷ್ಯರಾದರು. ನಮ್ಮ ರಕ್ಷಣೆಗಾಗಿ ಅವರು ಅನುಭವಿಸಿದ ಯಾತನೆ, ಸುರಿಸಿದ ಅಮೂಲ್ಯ ರಕ್ತ ಮತ್ತು ಅವರು ಹೊಂದಿದ ಪುನರುತ್ಥಾನದ ಫಲವಾಗಿ ಈ ಲೋಕದಲ್ಲಿಯೇ ನಾವು ಎಲ್ಲ ಅಸೌಖ್ಯ, ಅಸ್ವಸ್ಥತೆಗಳಿಂದ ಬಿಡುಗಡೆ ಹೊಂದಿ ಒಳ್ಳೆಯ ಆರೋಗ್ಯ ಭಾಗ್ಯವನ್ನು ಅನುಭವಿಸುವ ಆಶೀರ್ವಾದವನ್ನು ನಾವು ಹೊಂದುವಂತೆ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಸಾಧಾರಣ ಕಾಲದ 13ನೇ ಭಾನುವಾರ. ನೀವೆಲ್ಲರಿಗೆ ಸಂತ ಅಂತೋಣಿಯವರ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ವಿಶ್ ಯು ಹ್ಯಾಪಿ ಫೀಸ್ಟ್ ಟು ಆಲ್ ಆಫ್ ಯು. ಥ್ಯಾಂಕ್ ಯು. ಮತ್ತು ಇನ್ನು ಮುಂದೆ ನಮ್ಮ ಸಂತ ಅಂತೋಣಿಯವರ ಗ್ರೋಟವನ್ನು ತೆರೆಸಮ ದೇವಾಲಯದಲ್ಲಿ ಅನಾವರಣಗೊಳಿಸಲಾಗಿದೆ. ಪ್ರತಿ ಮಂಗಳವಾರ ಬೆಳಗಿನ ಜಾವ 7 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಭಕ್ತಾದಿಗಳು ಬರಲಿಕ್ಕೆ ಒಂದು ಸ್ಥಳವನ್ನು ನೀವು ಕೊಟ್ಟಿದ್ದೇವೆ. ಈ ಒಂದು ಸಂತ ಅಂತೋಣಿಯವರಿಗೆ ನಿಮ್ಮ ಕೋರಿಕೆಗಳನ್ನು, ಆರೈಕೆಗಳನ್ನು ಕೊಡಲಿಕ್ಕೆ ಇಚ್ಛಿಸುವವರು ಮಂಗಳವಾರದಲ್ಲಿ ಬಂದು ನೀವು ಅರ್ಪಿಸಬಹುದು. ಮತ್ತು ಪ್ರತಿ ಮಂಗಳವಾರ ಜಪಸರ, ತೇರಿನ ಮೆರವಣಿಗೆ, ದಿವ್ಯ ಬಲಿ ಪೂಜೆಗಳು ಸಹ ಇರುತ್ತದೆ. ನಿಮ್ಮ ಗಮನಕ್ಕೆ ಇರಲಿ.
ಮತ್ತು ಈ ಒಂದು ದಿವ್ಯ ಬಲಿಪೂಜೆಯಾದ ನಂತರ ಒಂದು ಕೇವಲ 10 ನಿಮಿಷಗಳ ಸಮಯ ಆರಾಧನೆಯನ್ನು ನಮ್ಮ ಗುರುಗಳಾದ ಜಯಪ್ರಕಾಶ್ ಅವರು ನಡೆಸಿಕೊಡುತ್ತಾರೆ. ಇದರಲ್ಲಿಯೂ ಸಹ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ವಿಶೇಷವಾಗಿ ನಮ್ಮ ಗಾನ ವೃಂದದವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಉತ್ತಮವಾದಂಥ ಹಾಡುಗಳನ್ನು ಆರಿಸಿಕೊಂಡು ಆಡಿದ್ದಕ್ಕಾಗಿ ಸಂಜೆಯ ಗಾನದಿಂದ ಆಗ್ನಿಲ್ ಮತ್ತು ಪ್ರಮುಖ್ ಮತ್ತು ಎಲ್ಲ ಗಾನವೃಂದ ಸದಸ್ಯರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾಳೆ ಬೆಳಗಿನ ಪೂಜೆ ಇರುವುದಿಲ್ಲ, ಸಂಜೆಯ ಪೂಜೆ. ಅಲ್ಲಪ್ಪ ಅವರಿಗೆ ನಾಳೆ ಸಂಜೆ ಪೂಜೆ, ಬೆಳಗಿನ ಪೂಜೆ ಇಲ್ಲ. ಬೆಳಗ್ಗೆ ಆದರೆ ಒಂದು 2, 3, 4 ಜನ ಬರ್ತೀವಿ ಅಷ್ಟೇ. ಅದರ ಜೊತೆಗೆ ಫಾದರ್ ಒಬ್ಬರು, 4 ಜನ ಅಷ್ಟೇ, ಪೂಜೆ ಮುಗೀತು. ಸೊ ಅದಕ್ಕೆ ನಾಳೆ ಸಂಜೆ, ನಾಳೆ ಒಂದು ದಿನ ಮಾತ್ರ, ನಾಳೆ ಸಂಜೆಯ ಪೂಜೆ 6 ಗಂಟೆಗೆ ಇರುತ್ತದೆ, 6ರಿಂದ 6:30ವರೆಗೆ. ಮತ್ತು ವಿಶೇಷ ಕೃತಜ್ಞತೆಗಳು ನಮ್ಮ ಸಿರಿಲ್ ಹಾಗೂ ಗಣೇಶ್ ಇವರಿಗೆ ಈ ಎಲ್ಲ ರೀತಿಯಾದಂತಹ ತಯಾರಿಯನ್ನು ಮಾಡಿಕೊಟ್ಟಂಥ ಅವರಿಗೆ ನಿಮ್ಮ ಪರವಾಗಿಯೂ ನನ್ನ ಪರವಾಗಿಯೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈಗ ನಮ್ಮ ಗುರುಗಳು ಜಯಪ್ರಕಾಶ್ ಅವರು ಮುಂದೆ ಬಂದು ನಮ್ಮ ಕಿರುಕಾಣಿಕೆಯನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹಾಗೂ ಇವರಿಗೆ ಕರೆ ಮಾಡಿ, ಫಾದರ್ ಈ ಒಂದು ಸಂತ ಅಂತೋಣಿಯವರ ಹಬ್ಬವನ್ನು ಆಚರಿಸುತ್ತಿದ್ದೇವೆ ಎಂಬುದಾಗಿ ಕೇಳಿದಾಗ ಅವರು ಸಂಜೆಯ ಪೂಜೆಯಲ್ಲಿ ನಾನು ಬರುತ್ತೇನೆ, ಸಂಜೆಯ ಪೂಜೆ ನನಗೆ ಸೀಮಿತವಾಗಿ ಇಡಿ ಅಂತ ಹೇಳಿದರು. ಅದೇ ಪ್ರಕಾರ ಇಲ್ಲಿ ಬಂದು ಉತ್ತಮವಾದಂತಹ ಪ್ರಬೋಧನೆಯನ್ನು ನೀಡಿದ್ದಾರೆ. ಇವರಿಗೆ ನನ್ನ ಹಾಗೂ ನಿಮ್ಮೆಲ್ಲರ ವಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ಕೊನೆಯದಾಗಿ ನಮ್ಮ ಫೇಸ್ಬುಕ್ ಚಂದ್ರು ಇವರಿಗೂ ಸಹ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಿನ್ನೆಯೂ ಸಹ ನಮ್ಮ ಸಂತ ಅಂತೋಣಿಯವರ ಒಂದು ಜಪಸರವಾದ ನಂತರ ಪ್ರೊಸೆಷನ್ ಮತ್ತು ದಿವ್ಯ ಬಲಿಪೂಜೆಯನ್ನು ಕವರೇಜ್ ಮಾಡಿದ್ದಾರೆ. ಅವರ ಒಂದು ಕವರೇಜಿಂದ ಬಹಳ ಮಂದಿಗೆ ತಲುಪಿರುತ್ತದೆ. ಇಂದು ಸಹ ಬೆಳಗಿನ ಜಾವ ಬ್ಯುಸಿ ಇದ್ದರೂ ಬೆಳಗ್ಗೆ ಬರಲಿಕ್ಕೆ ಆಗುವುದಿಲ್ಲ ಫಾದರ್, ಸಂಜೆ ಬರುತ್ತೇನೆ ಎಂಬುದಾಗಿ ತಿಳಿಸಿ ಇಂದು ಸಂಜೆ ಬಂದಿರುತ್ತಾರೆ. ಇವರಿಗೂ ನಿಮ್ಮ ಪರವಾಗಿಯೂ ನನ್ನ ಪರವಾಗಿಯೂ ವಂದನೆಗಳನ್ನು ಸಲ್ಲಿಸ್ತೇನೆ. ಅರ್ಲಪ್ಪ ಅವರು ಮತ್ತು ಸೆಲ್ವ ಅವರು ಬಂದು ಇವರಿಗೆ ಗಾರ್ಲೆಂಡ್ ಮತ್ತು ಶಾಲನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪ್ಲೇಟ್ ಹಂಗೆ ಹಿಡ್ಕಪ್ಪ, ಪ್ಲೇಟ್ ಹಂಗೆ ಹಿಡ್ಕೊ, ಹತ್ರ ಹೋಗಿ ಸ್ವಲ್ಪ. ಮತ್ತು ಆಗ್ನೇಲ್ ಅವರ ತಾಯಿ ಇದ್ದಾರಾ, ಬಂದಿದ್ದಾರಾ? ಬನ್ನಿ, ಕರೀರಿ ಫದ, ಅಲ್ಲಿ ಹಂಗೆ ನಿಂತ್ಕೊಳ್ಳಿ ಸ್ವಲ್ಪ. ಕರ್ಕೊಂಬನ್ನಿ, ಬನ್ನಿ ಡಾಕ್ಟರ್, ಬನ್ನಿ, ಪರವಾಗಿಲ್ಲ. ಸೊ ಇವರು ಡಾಕ್ಟರ್ ವರ್ಗೀಸ್ ಅಂತ, ಇವರು ಪ್ರತಿ ಭಾನುವಾರ ಸಂಜೆ ಪೂಜೆಗಳಲ್ಲಿ ನಮಗೆ ಕಾಣಿಸಿಕೊಳ್ಳುತ್ತಾರೆ. ಸೆಂಟ್ ಜಾನ್ಸ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು, ಅವರ ತಾಯಿ, ಇವರು ಲೂರ್ದು ಸ್ಕೂಲಲ್ಲಿ ಓದಿದ ವಿದ್ಯಾರ್ಥಿ. ಮತ್ತು ಓದುವಾರದ ಹುಂಡಿಯ ಹಣ 9,865 ರೂಪಾಯಿಗಳು. ನಿಮ್ಮ ಕಾಣಿಕೆಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ದಯಮಯ ದೇವರ ಆಶೀರ್ವಾದ. ಅಂತಿಮ ಆಶೀರ್ವಾದಕ್ಕಾಗಿ ನಿಲ್ಲೋಣ, ಪ್ರಾರ್ಥಿಸೋಣ.
ಪ್ರಭು, ನಾವು ಅರ್ಪಿಸಿ ಸ್ವೀಕರಿಸಿದ ಈ ದಿವ್ಯ ಬಲಿಯು ನಮ್ಮಲ್ಲಿ ಜೀವ ತುಂಬಲೇ, ನಿರಂತರ ಪ್ರೀತಿಯಿಂದ ನಿಮ್ಮೊಡನೆ ಒಂದಾಗಿದ್ದು ಶಾಶ್ವತವಾಗಿ ಉಳಿಯುವ ಫಲವನ್ನು ನಾವು ಈಯುವಂತೆ ಮಾಡಲೇ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಅಂತೋಣಿಯವರ ಭಿನ್ನದ ಮೂಲಕ ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲೇ. ಹೋಗಿ ಬನ್ನಿ, ಬಲಿಯರ್ಪಣೆ ನೆರವೇರಿತು. ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ ಕರುಣಾ ಸಾಗರ ನೀನಾಗಿಯೇ ಆ ಕರುಣೆಯ ತೋರಲು ನೀ ಬಂದಿಹೆ. ಕರುಣಾ ಸಾಗರ ನೀನಾಗಿಯೇ ಆ ಕರುಣೆಯ ತೋರಲು ನೀ ಬಂದಿಹೆ. ಓ ದೇವಾ ಗುರುದೇವಾ, ಓ ದೇವಾ ನಮನ ನಮನ ಗುರು ನಿಮಗೆ, ನಮನ ನಮನ ಗುರು ನಿಮಗೆ, ಆರಾಧನಾ ನಮನ ಆರಾಧನಾ ನಮನ ಆರಾಧ್ಯಗೆ ಅಭಿಜಾತಗೆ ಆರಾಧನಾ ನಮನ ಆರಾಧನಾ ನಮನ. ಯೇಸು ಸ್ವಾಮಿ ಹೇಳುವ ಒಂದೇ ವಾಕ್ಯ, ಲೋಕದ ಅಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ ಎಂಬುದಾಗಿ ಭರವಸೆಯನ್ನು ನೀಡುವಂಥದ್ದು. ಭರವಸೆಯನ್ನು ನೀಡಿದ್ದು ಮಾತ್ರವಲ್ಲ, ತಾನು ಕೊಟ್ಟಂಥ ಮಾತಿಗೆ ಬದ್ಧರಾದಂಥ ಕ್ರಿಸ್ತರು ತನ್ನ ಶಾರೀರಿಕ ವ್ಯತ್ಯಾಸವನ್ನು ಮಾಡಿಕೊಂಡು ರೊಟ್ಟಿಯ ರೂಪದಲ್ಲಿ ನಮ್ಮ ಮೇಲೆ ಮುಂದಿದ್ದಾರೆ. ಅವರನ್ನು ಆರಾಧಿಸುವಂಥ ಈ ಸ್ವಲ್ಪ ಸಮಯ ನಮ್ಮ ಎಲ್ಲ ಲೌಕಿಕ ಆಸೆಗಳನ್ನಾಗಲಿ ಅಥವಾ ಅದರಲ್ಲಿರುವಂಥ ದುಗೂಡಗಳನ್ನಾಗಲಿ ಅಥವಾ ಯಾವುದೇ ಒಂದು ಜೀವನದ ಎಲ್ಲ ನೋವುಗಳನ್ನಾಗಲಿ ಎಲ್ಲವನ್ನು ಬದಿಗೊಟ್ಟು ನಮ್ಮ ಮುಂದಿರುವಂಥ ಈ ಜೀವಂತ ದೇವರನ್ನು ಆರಾಧಿಸುತ್ತಾ ಅವರಿಗೆ ನಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸಿ ಬಿಡೋಣ. ಏಕೆಂದರೆ ಕೀರ್ತನೆಕಾರ ಹೇಳುವಂತೆ, ದೇವರಿಗೆ ಮಾಡಿ ನೀವು ಕೀರ್ತನೆಗಳನ್ನು ಸ್ತುತಿಸಿರಿ ಅವರನ್ನು ಹೊಸ ಗಾನದಿಂದ ಎಂಬುದಾಗಿ ಅವರು ನಮಗೆ ಕೇಳಿಕೊಳ್ಳುವಂಥದ್ದು. ಇದಕ್ಕಾಗಿ ಅವರು ಸದಾ ಕಾಲ ನಮ್ಮೊಡನಿದ್ದಾರೆ. ನಮಗೆ ಬೇಕಾಗಿರುವುದನ್ನು ಅರಿತಿರುವಂಥ ದೇವರಾಗಿರುವಂಥ ಕ್ರಿಸ್ತರು ನಮಗೆ ಬೇಕಾಗಿರುವುದನ್ನು ನೀಡುವುದಕ್ಕಾಗಿ ಸದಾ ಕಾಲ ಆತೊರೆಯುವವರು ಮಾತ್ರವಲ್ಲ,
ಹೇಳುವಂಥದ್ದು, ನಾನೇ ಪರಲೋಕದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ನಾನು ನಿಮಗೆ ನೀಡುವಂಥ ಆಹಾರವೇ ಈ ನನ್ನ ಶರೀರ ಎಂಬುದಾಗಿ. ಕಲ್ವಾರಿಯ ಬೆಟ್ಟದ ಮೇಲೆ ತನ್ನನ್ನೇ ತಾನು ಅರ್ಪಿಸಿಕೊಂಡಾಗ ಯೌವಾನನ ಈ ಶುಭ ಸಂದೇಶದ ವಾಕ್ಯಗಳು ನಮಗೆ ಬೋಧಿಸಿದಂಥದ್ದು, ನಾನು ನೀಡುವಂಥ ಆಹಾರ ನನ್ನ ಶರೀರ, ನಾನು ನೀಡುವಂಥ ಪಾನ ನನ್ನ ರಕ್ತ ಎಂಬುದಾಗಿ ಹೇಳಿದಂಥ ಕ್ರಿಸ್ತ ಶಿಲುಬೆಯ ಮೇಲೆ ಮರಣವನ್ನು ಅರ್ಪಿಸಿದಾಗ ಅರಿವಾದದ್ದು, ಕ್ರಿಸ್ತ ನೀಡಿದ್ದು ನಮಗೆ ಅವರ ಶರೀರವನ್ನು ಎಂಬುದಾಗಿ. ಅವರ ಶರೀರವನ್ನು ನೇರವಾಗಿ ನೋಡುತ್ತಾ ಇದ್ದೇವೆ. ರೂಪಾಂತರಗೊಂಡಂಥ ಕ್ರಿಸ್ತರ ಶರೀರವನ್ನು, ನಿತ್ಯ ಜೀವವನ್ನಿರುವಂಥ ಈ ರೊಟ್ಟಿಯನ್ನು ನೋಡುವಂಥ ನಾವು ಆರಾಧನೆಯನ್ನು ಸಲ್ಲಿಸುವಾಗ ನಮ್ಮ ವಾಕ್ಯಗಳನ್ನು ಆಲಿಸುವುದಕ್ಕಾಗಿಯೂ, ನಮ್ಮ ಅಂತರಂಗದ ಬೇಡಿಕೆಗಳನ್ನು ಈಡೇರಿಸುವುದಕ್ಕಾಗಿಯೂ ನಮ್ಮ ಮುಂದಿರುವಂಥ ಈ ಜೀವಂತ ದೇವರನ್ನು ನಾವು ಮನಸಾರೆ ಆರಾಧಿಸೋಣ. ನಮ್ಮ ನೋವುಗಳನ್ನು ಅವರಿಗೆ ಸಲ್ಲಿಸಿಬಿಡೋಣ. ನಮ್ಮಲ್ಲಿರುವಂಥ ಶಾಂತಿಯನ್ನು ಅವರಿಗೆ ಕೊಟ್ಟು ಬಿಡೋಣ. ಏಕೆಂದರೆ ಕ್ರಿಸ್ತ ಪುನರುತ್ಥಾನರಾದಾಗ ತಮ್ಮ ಶಿಷ್ಯರಿಗೆ ಹೇಳಿದಂಥ ವಾಕ್ಯಗಳಿವು, ಶಾಂತಿ ನಿಮ್ಮಲ್ಲಿರಲಿ, ಶಾಂತಿ ನಿಮ್ಮಲ್ಲಿರಲಿ ಎಂಬುದಾಗಿ. ಶಾಂತಿಯ ಸ್ವರೂಪರಾದಂಥ ಕ್ರಿಸ್ತರನ್ನು ಆರಾಧಿಸುತ್ತ ನಾವು ಅವರಲ್ಲಿಯ ಶಾಂತಿಯನ್ನು ಹುಡುಕುತ್ತ ನಾವು ಅವರನ್ನು ಭರವಸೆಯಲ್ಲಿಟ್ಟು ಜೀವಿಸುವಂಥ ಜೀವನವನ್ನು ನೀಡಲಿ ಎಂಬುದಾಗಿ ಅವರಲ್ಲಿ ಬೇಡಿಕೊಳ್ಳುವುದಕ್ಕಾಗಿ ಈ ಆರಾಧನಾ ಸಮಯವನ್ನು ಮುಡುಪಾಗಿಟ್ಟು ಬಿಡೋಣ. ಯೆಶಾಯನ ಗ್ರಂಥದಲ್ಲಿ ಹೇಳುವಂತೆ, ನೀನು ಈ ಲೋಕದಲ್ಲಿ ಬೆಂಕಿಯ ನಡುವೆ ಹಾದು ಹೋದರೂ ಸುಡುವುದಿಲ್ಲ ಬೆಂಕಿ ಎಂಬುದಾಗಿಯೂ, ನೀನು ನದಿಯ ನಡುವೆ ನಡೆದು ಹೋದರೂ ಮುಳುಗಿಸದು ನದಿಯ ನೀರು ನಿನ್ನನ್ನು ಎಂಬುದಾಗಿ ಭರವಸೆ ನೀಡುವಂಥ ಸರ್ವೇಶ್ವರ ನಮ್ಮವರು. ಅವರ ಮಾತು ಎಂದಿಗೂ ತಪ್ಪುವುದಿಲ್ಲ. ಅವರು ನೀಡುವಂಥ ವಾಗ್ದಾನಗಳಿಗೆ ಅವರು ಬದ್ಧರಾಗಿದ್ದಾರೆ ಎಂಬುದಾಗಿ ಕೀರ್ತನೆಕಾರ ಹೇಳುತ್ತಾನೆ. ದೇವರು ತನ್ನ ಮಾತುಗಳಿಗೆ ಬದ್ಧರಾಗಿದ್ದಾರೆ. ಆದರೆ ನಾವು ನಮ್ಮ ಮಾತುಗಳನ್ನು ಮರೆತು ಬಿಟ್ಟಿದ್ದೇವೆ. ನಮ್ಮಲ್ಲಿರುವಂಥ ವಿಶ್ವಾಸವನ್ನು ಬದಿಗಿಟ್ಟಿದ್ದೇವೆ. ಇಂದು ಯಾವ ರೀತಿಯ ಮಹಿಳೆ ಹೇಳುತ್ತಾಳು, ನಾನು ಕೇವಲ ಕ್ರಿಸ್ತನ ಆ ಉಡುಪನ್ನು ಮುಟ್ಟಿದರೂ ಸಾಕು, ನಾನು ಸ್ವಸ್ಥಳಾಗುತ್ತೇನೆ, ನಾನು ಸ್ವಸ್ಥಳಾಗುತ್ತೇನೆ ಎಂಬುದಾಗಿ. ಅದು ಆಕೆಯಲ್ಲಿರುವಂಥ ಭರವಸೆ. ಆ ಭರವಸೆಯಿಂದ ನಾವು ಇನ್ನು ಮೊಣಕಾಲೂರಿ ಕ್ರಿಸ್ತನನ್ನು ಆರಾಧಿಸುತ್ತಾ ಇದ್ದೇವೆ. ಅವರನ್ನು ನಾವು ನೇರವಾಗಿ ನೋಡುತ್ತಾ ಇದ್ದೇವೆ. ಕ್ರಿಸ್ತ ಹೇಳಿದಂತೆ, ಇದನ್ನು ಹಲವಾರು ಪ್ರವಾದಿಗಳು ನಿರೀಕ್ಷಿಸಿದರು, ಆದರೆ ಅವರಿಗೆ ಸಿಗದಂಥ ಈ ಅದ್ಭುತವಾದಂಥ ಸಮಯ ನಮಗೆ ಸಿಕ್ಕಿದೆ. ದೇವದೂತರು ಸಹ ಸ್ವೀಕರಿಸಲಾಗದಂಥ ಆ ಪರಮ ಪ್ರಸಾದವನ್ನು ನಾವು ಸ್ವೀಕರಿಸಿದ್ದೇವೆ. ದೂತರುಗಳು ಸ್ಪರ್ಶಿಸಲು ಅಯೋಗ್ಯವಾಗಿರುವಂಥ ಅವರೂ ಸಹ ನಮ್ಮ ಮುಂದೆ ಮೊಣಕಾಲೂರಿ ಕುಳಿತಿರುವಂಥದ್ದು ನಾವು ದೇವರ ಸ್ವರೂಪಗಳಾಗಿದ್ದೇವೆ ಎಂಬುದಾಗಿ. ಕ್ರಿಸ್ತನ ಆ ಶರೀರವನ್ನು ಆರಾಧಿಸುವಂಥ ಈ ಸಮಯದಲ್ಲಿ ನಮ್ಮನ್ನೇ ನಾವು ಅರ್ಪಿಸಿಬಿಡೋಣ. ಏಕೆಂದರೆ ಕ್ರಿಸ್ತ ನೀಡುವಂಥ ಆ ಅದ್ಭುತವಾದಂಥ ಶರೀರದಲ್ಲಿ ನಾವು ಭಾಗಿಗಳಾಗಿದ್ದೇವೆ. ನಮ್ಮಲ್ಲಿರುವಂಥ ನೋವುಗಳನ್ನು ನಿವಾರಿಸುವಂಥ ಶಕ್ತಿಯುತವಾದಂಥ ಆ ಶರೀರವನ್ನು ನಾವು ಸ್ವೀಕರಿಸಿದ್ದೇವೆ. ನಮ್ಮಲ್ಲಿರುವಂಥ ಪಾಪಮಯ ಜೀವವನ್ನು ತೊಲಗಿಸುವಂಥ ಕ್ರಿಸ್ತ ನಮಗೆ ಹೇಳುವಂಥದ್ದು, ಇನ್ನು ಮುಂದೆ ನೀನು ಪಾಪವನ್ನು ಮಾಡಬೇಡ ಎಂಬುದಾಗಿ ಅವರು ಹೇಳುವಂಥ ವಾಕ್ಯಗಳನ್ನು ನಾವು ಪಾಲಿಸುವುದಕ್ಕಾಗಿ ಇಲ್ಲಿ ಕುಳಿತಿದ್ದೇವೆ. ನಮ್ಮನ್ನೇ ನಾವು ಅವರಿಗೆ ಅರ್ಪಿಸಿಬಿಡೋಣ. ನಮ್ಮ ಕುಟುಂಬವನ್ನು ಅರ್ಪಿಸಿಬಿಡೋಣ. ನಮ್ಮ ನವಿಲುಗಳು ಎಲ್ಲವನ್ನು ಅವರಿಗೆ ಅರ್ಪಿಸಿಬಿಡೋಣ. ಹೇಳಿಕೊಳ್ಳಲಾಗದಂಥ ಕಷ್ಟಗಳನ್ನು ಅವರಿಗೆ ಅರ್ಪಿಸಿಬಿಡೋಣ. ಯಾರಲ್ಲಿಯೂ ನಾವು ಪಾಪ ನಿವೇದನೆಯನ್ನು ಮಾಡಲಾಗದಂಥ ಸಮಯದಲ್ಲಿ ಇರುವಂಥ ಆ ಪಾಪಗಳನ್ನು ಕ್ರಿಸ್ತನಿಗೆ ಈ ಸಮಯದಲ್ಲಿ ಅರ್ಪಿಸಿಬಿಡೋಣ. ಅವರು ಆಲಿಸುತ್ತಾರೆ. ಏಕೆಂದರೆ ಕ್ರಿಸ್ತ ಹೇಳಿದಂಥ ವಾಕ್ಯಗಳು, ಎಲ್ಲಿ 2-3 ಮಂದಿ ನನ್ನ ಹೆಸರಿನಲ್ಲಿ ಸೇರಿದ್ದಾರೋ ಅಲ್ಲಿ ನಾನಿದ್ದೇನೆ, ಅವರ ಮಧ್ಯದಲ್ಲಿ ನಾನಿದ್ದೇನೆ ಎಂಬುದಾಗಿ ಅವರು ನೀಡುವಂಥ ವಾಗ್ದಾನ ಈ ಆರಾಧನೆಯ ಸಮಯದಲ್ಲಿ ಈಡೇರುತ್ತದೆ. ಹಾಗಾಗಿ ನಮ್ಮ ಪಾಪಮಯ ಜೀವನವನ್ನು ಅವರಿಗೆ ಅರ್ಪಿಸಿಬಿಟ್ಟು ನಾವು ಯೋಗ್ಯರಾಗೋಣ.
ನಾವು ಮಾಡಿರುವಂಥ ತಪ್ಪುಗಳನ್ನು ಅವರಿಗೆ ಅರ್ಪಿಸಿ ಬಿಡೋಣ. ಅವರು ಮನ್ನಿಸುತ್ತಾರೆ ಎಂಬಂಥ ಭರವಸೆಯಲ್ಲಿ ಜೀವಿಸೋಣ. ಅವರನ್ನು ಸ್ಪರ್ಶಿಸೋಣ. ನಮ್ಮ ಅಂತರಂಗದಲ್ಲಿರುವಂಥ ಕ್ರಿಸ್ತರನ್ನು ನಾವು ಸ್ಪರ್ಶಿಸಿ ಬಿಡೋಣ. ನಮ್ಮ ಕುಟುಂಬದ ಮಕ್ಕಳನ್ನು, ನಮ್ಮ ಕುಟುಂಬದ ಜೀವನವನ್ನು ಅವರಿಗೆ ಅರ್ಪಿಸಿ ಬಿಡೋಣ. ಏಕೆಂದರೆ ಅವರೇ ಕಾವಲಾಗಿರುವಾಗ ಅವರು ಹೇಳುವಂತೆ, ಎಂದಿಗೆ ನಾನು ನಿಮ್ಮೊಳ್ಳೆ ಬರುತ್ತೇನೋ, ನಾನು ಕೇವಲ ಒಬ್ಬನಾಗಿ ಬರುವುದಿಲ್ಲ, ನನ್ನ ತಂದೆಯೂ ನಿನ್ನೊಡನೆ ಇರುತ್ತಾರೆ, ನಾವಿಬ್ಬರು ನಿನ್ನಲ್ಲಿ ಬಂದು ಜೀವಿಸುತ್ತೇವೆ ಎಂಬುದಾಗಿ ಯೌವಾನನ ಶುಭ ಸಂದೇಶ 17 ಅವರ ನೈವೆ ವಾಗ್ದಾನ ನೀಡುತ್ತಾರೆ. ಕೇವಲ ಅವರೊಬ್ಬರಲ್ಲ, ಪವಿತ್ರಾತ್ಮರನ್ನು ಕಳಿಸಿಕೊಡುವಂಥ ಅವರು ಅವರೊಡನೆ ತ್ರಯೇಕ ದೇವರಾಗಿ ನಮ್ಮಲ್ಲಿ ಜೀವಿಸಲು ಆರಂಭಿಸುತ್ತಾರೆ. ನಮ್ಮ ಮಕ್ಕಳನ್ನು ಅವರಿಗೆ ಅರ್ಪಿಸಿಬಿಡೋಣ. ಅವರ ಭವಿಷ್ಯವನ್ನು ದೇವರಿಗೆ ಅರ್ಪಿಸಿ ಬಿಡೋಣ. ನಮ್ಮ ನೆರೆಯವರವರು ನಮಗೆ ಮಾಡಿರುವಂಥ ತಪ್ಪುಗಳನ್ನು ಸಹ ಕ್ರಿಸ್ತರಿಗೆ ಅರ್ಪಿಸಿ ಬಿಡೋಣ. ಏಕೆಂದರೆ ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ ಹೇಳುವಂಥದ್ದು, ಪ್ರಭುವೇ, ನಾನು ಪರರ ಪಾಪವನ್ನು ಮನ್ನಿಸಿದಂತೆ ನನ್ನ ಪಾಪವನ್ನು ಮನ್ನಿಸು ಎಂಬುದಾಗಿ ನಾವು ಹೇಳುತ್ತೇವೆ. ಹಾಗಾಗಿ ನನ್ನ ನೆರೆಯವರವರು ಮಾಡಿರುವಂಥ ಪಾಪವನ್ನಾಗಲಿ ತಪ್ಪನ್ನಾಗಲಿ ನಾವು ಕ್ಷಮಿಸಲು ಅರ್ಹರಲ್ಲ ಎಂಬುದಾಗಿ ತಿಳಿದುಕೊಂಡಿರುವಂಥ ತಪ್ಪುಗಳನ್ನು ಸಹ ಕ್ರಿಸ್ತನಿಗೆ ಅರ್ಪಿಸಿ ಬಿಡೋಣ. ಅರ್ಪಿಸಿದ್ದೇ ಆದಲ್ಲಿ ನಾವು ಸ್ವಸ್ಥರಾಗುತ್ತೇವೆ, ನಾವು ಗುಣಮುಖರಾಗುತ್ತೇವೆ, ನಾವು ಯೋಗ್ಯರಾಗುತ್ತೇವೆ, ನಾವು ಶುದ್ಧರಾಗುತ್ತೇವೆ, ಹಿಮದಂತೆ ಬೆಳ್ಳಗಾಗುತ್ತೇವೆ. ನಮ್ಮ ತಂದೆ ತಾಯಿಗಳನ್ನು ನಾವು ಈ ಆಡಿಸಿರುವಂಥ ಸಮಯವನ್ನು ಸಹ ದೇವರಿಗೆ ಅರ್ಪಿಸಿ ಬಿಡೋಣ. ಈ ಆರಾಧನೆ ಸಮಯದಲ್ಲಿ ನಮ್ಮ ತಂದೆ ತಾಯಿಗಳಿಗಾಗಿ ಪ್ರಾರ್ಥಿಸೋಣ. ನಾವು ಅವರಿಗೆ ತಿಳಿಯದು ಮಾಡಿದಂಥ ತಪ್ಪುಗಳನ್ನು ಸಹ ದೇವರಿಗೆ ಅರ್ಪಿಸಿ ಬಿಡೋಣ. ಏಕೆಂದರೆ ನಮ್ಮ ತಂದೆ ತಾಯಿಗಳು ಒಮ್ಮೊಮ್ಮೆ ನಮ್ಮೊಡನೆ ಇಲ್ಲ, ಅವರಲ್ಲಿ ಕ್ಷಮೆಯನ್ನು ಯಾಚಿಸಲು ನಾವು ಯೋಗ್ಯರಾಗಿಲ್ಲ. ಆದರೆ ಕ್ರಿಸ್ತನ ಬಳಿಯಲ್ಲಿ ಅವರಿದ್ದಾರೆ ಎಂಬಂಥ ಭಾವನೆಯಲ್ಲಿ ನಮ್ಮ ತಪ್ಪುಗಳನ್ನು ಅವರಿಗೆ ಅರ್ಪಿಸಿ ಬಿಡೋಣ. ಏಕೆಂದರೆ ಕ್ಷಮೆಯನ್ನು ನೀಡುವಂಥವರು ಕ್ರಿಸ್ತ ಎಂಬಂಥ ಭಾವನೆಯಲ್ಲಿ ನಾವು ಅವರಿಗೆ ಅರ್ಪಿಸಿ ಬಿಡೋಣ. ಅರ್ಪಿಸುತ್ತಾ ನಮ್ಮನ್ನೇ ನಾವು ಅವರಿಗೆ ಆರಾಧನೆಯ ದಿವ್ಯ ಸ್ವರೂಪವಾಗಿ ಅವರಿಗೆ ನೀಡಿಬಿಡೋಣ. ಈ ಸಮಯದಲ್ಲಿ ನಮ್ಮ ಎಲ್ಲ ನೋವುಗಳಿಗೆ ಅವ್ರಿಗೆ ಅರ್ಪಿಸುತ್ತಾ ಅವರ ಚಿತ್ತವನ್ನು ಅರಿತುಕೊಳ್ಳುವಂಥ ಮನೋಭಾವನೆಯಲ್ಲಿ ನಾವು ಜೀವಿಸುತ್ತಾ ನಮ್ಮ ಈ 2 ನಿಮಿಷವನ್ನು ಮೌನವಾಗಿ ಎಲ್ಲವನ್ನವಾಗಿ ಅರ್ಪಿಸುವಂಥ ಶಕ್ತಿಯನ್ನು ದೇವರು ನೀಡಲಿ. ಮತ್ತು ನಾವು ಅವರಿಗೆ ಅರ್ಪಿಸುತ್ತಾ ನಾವೇ ಸಂಪೂರ್ಣವಾಗಿ ಅವರಿಗೆ ಶರಣಾಗೋಣ. ಸಂಸ್ಕಾರ ಬಾಗಿ ವಂದಿಸೋಣ. ಹಳೆಯಾಜ್ಞೆ ಹೊಸವಿಧಿಗೆ ಎಡೆಯಿಟ್ಟು ನಿಂತಿದೆ. ಇಂದ್ರಿಯಾತೀತವಾದನ ವಿಶ್ವಾಸವು ತೋರಲಿ. ಪಿತನಿಗೂ ಸುತನಿಗೂ ಇಬ್ಬರಿಂದೊರಡುವ ಪವಿತ್ರಾತ್ಮನವರಿಗೂ ಸ್ತುತಿ ಜಯ ಮಂಗಳ. ಸಮಪ್ರಭೆ ಗೌರವವು ಮಹಿಮೆಯು ಸಲ್ಲಲಿ.
ಭರದಿಂದ ಅವರಿಗೆ ಮನ್ನವನ್ನು ಕೊಟ್ಟೀರಿ. ಅದು ಸರ್ವಸವಿಯಿಂದ ಕೂಡಿತ್ತು. ಪ್ರಾರ್ಥಿಸೋಣ. ಪ್ರಭುವೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಿಯರೇ, ಈಗ ಗುರುಗಳು ಸಂತ ಅಂತೋಣಿಯವರ ಒಂದು ಸ್ವರೂಪವನ್ನು ನಿಮ್ಮ ಹಣೆ ಮೇಲೆ ಇಟ್ಟು ನಿಮ್ಮನ್ನು ಆಶೀರ್ವದಿಸುವರು. ನೀವು ಸಾಲಾಗಿ ಬಂದು ಈ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅದಾದ ನಂತರ ನಾವು ಏರಿಸಿದಂತಹ ಧ್ವಜವನ್ನು ಕೆಳಗಡೆ ಇರಿಸಲಾಗುತ್ತದೆ. ಇದರಲ್ಲಿಯೂ ಸಹ ಭಾಗವಹಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮತ್ತು ಭಕ್ತಾದಿಗಳು ನಮ್ಮ ಮೂಡನ್ಪಾಳ್ಯದಿಂದ ಬಂದಿದ್ದಾರೆ, ಹಾಗೂ ವಿಜಯನಗರದಿಂದ ಬಂದಿದ್ದಾರೆ, ಮತ್ತು ಗೋರಿಪಾಳ್ಯದಿಂದ ಬಂದಿದ್ದಾರೆ. ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತೇನೆ ಮತ್ತು ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಕರ್ತರ ದೂತನು ಮರಿಯಮ್ಮನವರಿಗೆ ಸಂದೇಶವಿತ್ತನು. ಇವರು ಪವಿತ್ರಾತ್ಮರಿಂದ ಗರ್ಭಧರಿಸಿದರು. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ದಾಸದಲ್ಲಿಯೂ ಪ್ರಾರ್ಥನೆ. ಆಮೆನ್. ಇಗೋ ಕರ್ತರ ಸೇವಕಿ, ನಿಮ್ಮ ವಚನದ ಪ್ರಕಾರ ನಮಗಾಗಲಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ದಾಸದಲ್ಲಿಯೂ ಪ್ರಾರ್ಥನೆ. ಆಮೆನ್. ವಾರ್ತೆ ಎಂಬುವರು ಮನುಷ್ಯರಾದರು ಮತ್ತು ನಮ್ಮಲ್ಲಿ ವಾಸ ಮಾಡಿದರು. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ದಾಸದಲ್ಲಿಯೂ ಪ್ರಾರ್ಥನೆ. ಆಮೆನ್. ಕ್ರೈಸ್ತರ ವಾಗ್ದಾನಗಳಿಗೆ ಪಾತ್ರ ಆಗುವ ಹಾಗೆ ಪರಿಶುದ್ಧ ದೇವ ಮಾತೆ ನಮಗಾಗಿ ಪ್ರಾರ್ಥನೆ. ಪ್ರಾರ್ಥಿಸೋಣ. ಸ್ವಾಮಿ, ದೇವದೂತನ ಸಂದೇಶದಿಂದ ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಮನುಷ್ಯ ಸ್ವಭಾವ ತಾಳಿರುವ ನಾವು ಅವರ ಪಾಡುಗಳ ಹಾಗೂ ಶಿಲುಬೆಯ ಮೂಲಕ ಪುನರುತ್ಥಾನದ ಮಹಿಮೆಯನ್ನು ಪಡೆಯುವಂತೆ ನಮ್ಮ ಪ್ರಭು ಅವರನ್ನು ನಮ್ಮ ಹೃದಯಗಳಲ್ಲಿ ಸೂಚಿಸಬೇಕೆಂದು ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್.
ಸ್ವಾಮಿಯವರು ಕಾಣಿಸ್ತಾರೆ.